प्रथमोऽध्यायः अर्जुन विषादयोगः ಅಂತ ಇದೆ ನಾವು. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಕೌಸಲ್ಯಃ ಅಶ್ವತ್ಥಾಮಾದಿ ಕರ್ಣಶ್ಚ ಸೋಮದತ್ತಿ ತಥೈವ ಚ. ನೀವು ಭೀಷ್ಮ, ಸಮರಜಯಿಯಾದ ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗ ಭೂರಿಶ್ವ ಮತ್ತು ಜಯದ್ರಥ. ಅನ್ಯೇ ಚ ಬಹವಃ ಶೂರಾಃ ಮದರ್ತೆ ತ್ಯಕ್ತಜೀವಿತಾಃ ನಾನಾಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾಲಗಾಃ. ನನಗೋಸ್ಕರ ಅವರೆಲ್ಲ ಕೂಡ ಪ್ರಾಣ ತ್ಯಾಗ ಮಾಡಲಿಕ್ಕೆ ಕೃತ ಸಂಕಲ್ಪರಾದ ಇನ್ನೂ ಅನೇಕ ಜನ ಶೂರರಿದ್ದಾರೆ. ಇವರೆಲ್ಲರೂ ನಾನಾ ವಿಧವಾದ ಶಸ್ತ್ರ ಪ್ರಹಾರಗಳಲ್ಲಿ ದಕ್ಷರು ಮತ್ತು ಯುದ್ಧದಲ್ಲಿ ನಿಪುಣರು. ಇವೆಲ್ಲವನ್ನ ದುರ್ಯೋಧನ ದ್ರೋಣಾಚಾರ್ಯ ಹತ್ರ ಹೋಗಿ ಹೇಳ್ತಾ ಇದ್ದಾನೆ. ನಾವು ಇವರೆಲ್ಲ ಕೂಡ ನನಗಾಗೆ ಪ್ರಾಣ ಸಂಕಲ್ಪ ತ್ಯಾಗ ಮಾಡಲು ಸಿದ್ಧರಿದ್ದಾರೆ ಅನ್ನೋ ಮಾತನ್ನು ಕೂಡ ನೋಡಿದ್ವಿ. ಇದ್ರ ಅರ್ಥ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂತರಾರ್ಥವನ್ನು ನೋಡ್ಕೊಂಡು ನಾವು ಈ ಶ್ಲೋಕದಲ್ಲಿ ಮದರ್ತೆ ತೆಕ್ತ ಜೀವಿತ ಸ್ವಾರ್ಥ ಅಂತಕ್ಕಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ. ನನಗಾಗಿ ಇವರು ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ಮತ್ತೆ ಇವರೆಲ್ಲರೂ ನನಗೆ ಜೀವನ ಮುಡುಪಾಗಿಟ್ಟಿದ್ದಾರೆ. ಕೆಲವರಿಗೆ ಇವರಿಂದ ನನಗೇನು ಬರ್ತದೆ, ಇವರಿಂದ ನಾನೇನು ಪಡೀತೀನಿ, ಇವರಿಂದ ಏನ್ ಲಾಭ, ಈ ತರ ಚಿಂತೆ ಮಾಡ್ತಾರೆ. ಮತ್ತೊಬ್ಬರ ಕಷ್ಟ ಚಿಂತೆ ಅವ್ರಿಗೆ ಇಲ್ಲವೇ ಇಲ್ಲ. ಯಾವಾಗ್ಲೂ ದೇಹದ ಚಿಂತೆ. ಲಂಬೋದರಾಯ ನಮಃ ಉದರಂ ಪೂಜೆಯಾಲಿ. ಇತರರು ತಮ್ಮ ಸೇವೆಗಾಗಿ ಹುಟ್ಟಿದ್ದಾರೆ ಅಂತ ತಿಳ್ಕೊಂತಾರೆ. ಯಾವಾದರೂ ಸೇವೆ ಮಾಡಿಸ್ಕೊಳ್ಳಿಕ್ಕೆ ಹುಟ್ಟಿದವರು. ಈ ದೃಷ್ಟಿಯಿಂದಲೇ ಜಗತ್ತನ್ನು ನೋಡ್ತಾರೆ. ಇಂಥವರನ್ನೇ ಮದರ್ಕ ಜೀವರುಗಳು ಅಥವಾ ಸ್ವಾರ್ಥ ಜೀವರುಗಳು ಅಂತ ಹೇಳಿದ್ರು. ಸಂಸಾರದಲ್ಲಿ ಎಲ್ಲೆಲ್ಲಿ ಕೂಡ ಇವರು ಕಂಡು ಬರ್ತಾರೆ. ಆ ಸಂಸಾರದಲ್ಲಿ ಕಂಡು ಬರ್ತಕ್ಕಂಥ ವಿಶ್ವತ್ವನೇ ಇವ್ರ ಮೇಲೆ, ಇಂಥವ್ರ ಮೇಲೆ ಉಂಟಾಗಿದ್ದು. ಏನು, ಸಂಸಾರದಲ್ಲಿ ಬರ್ತಕ್ಕಂಥ ವಿಷಮತ್ವ, ಹೆಚ್ಚು ಕಮ್ಮಿ ಭೇದ ಭಾವ ಎಲ್ಲ ಕೂಡ ಇಂಥವ್ರ ಕರೆ ಶುರುವಾಗಿದೆ ಅನ್ನೋ ಮಾತನ್ನು ಹೇಳಿದ್ರು. ಇನ್ನು ನನ್ನಿಂದ ಇವ್ರಿಗೆ ಏನ್ ಲಾಭ, ನಾನು ಮತ್ತೊಬ್ಬರಿಗೆ ಏನ್ ಕೊಡ್ಲಿ, ಲೋಕಕ್ಕಾಗಿ ನಾನು ಏನು ಮಾಡ್ತಕ್ಕಂಥ ಯಾವ ಕಾರ್ಯ ಇದೆ ಎಂಬುದು ಪದಾರ್ಥ ಜೀವಿಗಳ ಮಹಾಮಂತ್ರ. ಅವಾಗ ಕೆಲವರು ಅವಾಗ್ಲೇನು, ಅವರಿಂದ ನನಗೇನ್ ಲಾಭ, ಇವರಿಂದ ನನಗೇನ್ ಲಾಭ, ಇದೇ ಚಿಂತೆ. ಬಟ್ ನನ್ನಿಂದ ನಾನೇನು ಮಾಡೋದು. ಆದ್ರೆ ಇಲ್ಲಿ ಇರ್ತಾರೆ ಅವರು ಪದಾರ್ಥ ಜೀವಿಗಳು. ಇದಕ್ಕೆ ಮೊದಲಾಗಿದ್ದವರು ಮದರ್ಥ ಜೀವಿ. ಪದಾರ್ಥ ಜೀವಿಗಳು ಹೆಂಗಿರ್ತಾರೆ, ನನ್ನಿಂದ ಬೇರೆ ಏನ್ ಲಾಭ, ಏನ್ ಲಾಭ ಮಾಡ್ಬೇಕು, ಮತ್ತೊಬ್ರಿಗೆ ಏನ್ ಕೊಡ್ಬೇಕು, ಲೋಕಕ್ಕೆ ನಾನು ಏನ್ ಸೇವೆ ಮಾಡ್ಬೇಕು, ಇದು ಈ ರೀತಿ ಚಿಂತೆ ಮಾಡ್ತಾರೆ. ಯಾರು ಪದಾರ್ಥ ಜೀವಿಗಳು. ಹೇಗಪ್ಪ ಅಂತಂದ್ರೆ, ಒಂದು ಮರ ಬೇಸಿಗೆ ಕಾಲ ಇದೆ, ಬೇಸಿಗೆ ಕಾಲದಲ್ಲಿ ವಿಪರೀತ ಬಿಸಿಲು ಕೇಳ್ಕೊಂಬಂದು, ಬೇಸಿಗೆ ಕಾಲದಲ್ಲಿ 45 ಡಿಗ್ರಿ 50 ಡಿಗ್ರಿ ಇಷ್ಟೆಲ್ಲ ಬಿಸಿ ಸೂರ್ಯನ ಶಾಖ ಇದ್ರು ಮರ ತಾನು ನೆರಳಲ್ಲಿ ತಾನು ಬಿಸಿಲಲ್ಲಿ ಒಣಗುತ್ತಾ ಅದ್ರ ಕೆಳಗೆ ಬಂದವರಿಗೆ ನೆರಳನ್ನೇ ಕೊಡ್ತದಂತೆ. ಯಜಮಾನ ಹೇಗೆ ಮರ 50 ಡಿಗ್ರಿ ಸೆಂಟಿಗ್ರೇಡ್ ಬಿಸಿಲನ್ನು ಕೂಡ ತಾನು ಎಷ್ಟು ಬಿಸಿಲಾಗ್ತಾ ಇದೆ, ಹಾಗಾಗಿ ನಾನು ಬೇರೆ ಮರದ ಕೆಳಗೆ ಹೋಗಿ ಆಶ್ರಯ ಪಡಿ ಅಂತೇಳಿ ಬೇರೆ ಮರದ ಕೆಳಗೆ ಹೋಗುತ್ತಾ ಇಲ್ಲ, ಅದಲ್ಲೇ ಇತ್ತು, ಅಲ್ಲೇ ಒಣಗುತ್ತಾ ಅದ್ರ ಕೆಳಗೆ ಬಂದವರಿಗೆ ನೆರಳನ್ನ ಕೊಡ್ತದೆ. ಹೇಗೆ ಸೂರ್ಯ ತಾನು ಪ್ರತಿಷ್ಠಾ ಕೂಡ ಇತರರಿಗೆ ಆರೋಗ್ಯವನ್ನು ಕೊಡ್ತಾನೆ, ಹಾಗೆ ಪದಾರ್ಥ ಜೀವಿಗಳಿಗೆ ಇದು ಸ್ವಭಾವ. ಇದು ಸೂರ್ಯ ಏನ್ ಮಾಡ್ತದೆ, ಛಿದ್ರ ಮಾಡ್ತಾ ಹೋಗ್ತದೆ, ದಾರ ಎಲ್ಲವನ್ನ ಉಡಿಸ್ತಾ ಬರ್ತದೆ. ಇವೆಲ್ಲ ತಾನು ವಿಷಯವೆಲ್ಲ ಇವ್ರ ಕುಟುಂಬ, ಪದಾರ್ಥ ಜೀವಿಗಳ ಕುಟುಂಬ. ಇಂಥವರೇ ಪದಾರ್ಥ ಜೀವರುಗಳು. ಅವರು ಅಥವಾ ಪರಾರ್ಥ ಅಂದ್ರೆ ಇತರರಿಗಾಗಿ ಜೀವನ ಮಾಡ್ತಾರೆ. ಅವರು ತಿನ್ನುವುದಕ್ಕಾಗಿ ಬದುಕುವುದಕ್ಕಾಗಿ ತಿನ್ನೋದಲ್ಲ. ಸಾಲವನ್ನು ಮಾಡಿ ಆದ್ರೂ ಭೋಗವನ್ನು ಮಾಡಬೇಕು, ಋಣಕೃತವಾಗಬೇಕಂತಿದೆ. ಚಾರ್ವಾಕದಿಂದ ಹೇಳ್ತಾರೆ. ಚಾರ್ವಾಕ ಸಿದ್ಧಾಂತ ಅಂತಂದ್ರೆ ಈಗ ಸುಮಾರು ಸಲ ಹೇಳಿದ್ದೀನಿ, ಯಾವ ಜೀವ ಸುಖಂ ಜೀವಕ್ಕೆ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಮುಖತಃ ತಸ್ಮಾತ್
ಋಣಂ ಕೃತ್ವ ಗುತ್ತಂಪಿಗೆ ಇಂದ್ರಿಯ ಜೀವನ ಮಾಡಿದವರಿಗೆ ಸುಖವಾಗಿ ಜೀವನ ಮಾಡಬೇಕು. ಭಸ್ಮೀಭೂತಸ್ತು ದೇಹಸ್ಯ, ಸತ್ತ ಮೇಲೆ ಮಣ್ಣ ದೇಹ ಮಣ್ಣಲ್ಲಿ ಸೇರೋಗ್ತದೆ ಅಥವಾ ಬೆಂಕಿಯನ್ನು ಸುಟ್ಟು ಹೋಗ್ತದೆ. ಯಾರು ನೋಡಿದರೆ ಮತ್ತೆ ಹುಟ್ಟು ಬರ್ತಾರೆ, ಮತ್ತೆ ಪುನರ್ಜನ್ಮ ಇದೆ ಅಂತ ಹೇಳಿ ಪಾಪ ಇಲ್ಲ, ಪುಣ್ಯ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, 2 ಗಂಟೆ ಚೆನ್ನಾಗಿರ್ಬೇಕಷ್ಟೇ. ಮೋಸ ಮಾಡ್ತೀವಿ, ಅನ್ಯಾಯ ಮಾಡ್ತೀವಿ, ಅಕ್ರಮ ಮಾಡ್ತೀವಿ, ಬೇರೆಯವರನ್ನ ಕಿತ್ಕೊಂಡು ಬಂದಾದ್ರೂ ಸರಿ ನಾವು ಸುಖವಾಗಿರ್ಬೇಕು. ಇದು ಚಾರ್ವಾಕರ ಸಿದ್ಧಾಂತ. ಈಗ ಮೇಲೆ ಅವನ್ನ ಹೇಳ್ತಿದ್ದಾರೆ. ಹಾಗಾಗಿ ಆ ತರ ಇರಬಾರ್ದು. ತಿನ್ನೋದಕ್ಕಾಗಿ ಬದುಕೋದಲ್ಲ, ಬದುಕೋದಕ್ಕಾಗಿ ತಿನ್ನಬೇಕು. ಸಾಲ ಮಾಡಿ ಮಾಡೋದಲ್ಲ, ಸಾಲ ಮಾಡಿ ಅಲ್ಲ, ಇದರಿಂದ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಸ್ವಾರ್ಥಕ್ಕಾಗಿ ಸುದ್ದಿಗಾಗಿ ಅನ್ಯಾಯ ಕ್ರಮ ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ ಅಂತವ್ರು ಇವರೇ ಎಲ್ಲ ಭೋಗ ಜೀವನಗಳು. ಅಥವಾ ಭೋಗದ ಪರಿಣಾಮ ಏನು? ರೋಗ. ಭೋಗ ಜೀವನ, ರೋಗ ಜೀವನ. ಭೋಗಗಳು ಇಂದ್ರಿಯ ತೃಪ್ತಿಗಾಗಿ ಅಲ್ಲ, ವಿಚಾರಿಯಾಗಿ ಪ್ರಾಣ ತೃಪ್ತಿಗಾಗಿ. ಆಹಾರ ದೇಹಕ್ಕಾಗಲ್ಲ, ದೇಹಕ್ಕಾಗಿ ಆಹಾರ. ತಿನ್ನೋದಕ್ಕಾಗಿ ಬದುಕೋದಲ್ಲ, ಬದುಕೋದಕ್ಕಾಗಿ ತಿನ್ನೋದು. ಬೇಕಾಗಿರೋದು ದೀರ್ಘ ಜೀವನ ಅಲ್ಲ, ದಿವ್ಯವಾದ ಜೀವನ ಅನ್ನೋ ಮಾತನ್ನು ನಾವು ತಿಳ್ಕೊಂಡ್ವಿ. ಇಂಥ ಮಹಾನ್ ಭಾರತಗಳನ್ನು ಲೋಕದಲ್ಲಿ ಕಾಣ್ತಾರೆ. ಇಂಥವ್ರೆ ಯೋಗ ಜೀವನಗಳು, ಅವರೇ ತ್ಯಾಗ ಜೀವನಗಳು. ಇನ್ನು ನೋಡ್ತೀವಿ ಮದರ್ಥ ಜೀವನಗಳು. ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥವ್ರು ಏನು? ಪುಷ್ಪಮಾಲೆ ನನ್ನ ಕೊರಳಿಗೆ ಬೀಳ್ಬೇಕು, ಮುಂಚೆ ನಮ್ಮ ಹೆಸರನ್ನ ಹೇಳ್ಬೇಕು, ನಾನೇ ಎಲ್ಲ ಮುಂದೆ ಇರ್ಬೇಕು, ಅಧಿಕಾರ ನಮಗೆ ಇರ್ಬೇಕು, ಯಾರೋ ನನ್ನ ಮೇಲೆ ಕಾಯಿ ಚಾಲಾಗಿರ್ಬೇಕು, ನಾನೇ ಎಲ್ರ ಮೇಲೆ ಕಾಯಿ ಚಾಲಾಗಿರ್ಬೇಕು, ಆಸ್ತಿ ಪಾಸ್ತಿಯಲ್ಲಿ ಪೂಜಾ ನನ್ನ ಕೈಯೇ ಮುಂದಾಗಿರ್ಬೇಕು. ಇದು ಕೆಲವರ ಪ್ರವೃತ್ತಿ. ಅವ್ರ ಆಸ್ಥಾನದಲ್ಲಿ ಯಾರಿಗೆ ಪೂಜೆ ಅಂದ್ರೆ ಸೈತಾನಿಗೆ ಪೂಜೆ ಇರುತ್ತೆ. ಅಹಂಕಾರಕ್ಕೆನೆ ಮುಂದಿನ ಆಸನ, ಸಿಂಹಾಸನ. ಅಹಂಕಾರಕ್ಕೆ ಸಿಂಹಾಸನ ಹಾಕಿರ್ತಾರೆ. ಇವರೇ ಅಸುವಿ ಜಾತಿಯವರು. ಶಿವನ ಆಜ್ಞೆ ಅಲ್ಲದೆ ಯಾವುದೂ ನಡೆಯೋದಿಲ್ಲ, ಹರಿ ಆಜ್ಞೆ ಅಲ್ಲದೆ ಒಂದು ಹುಲ್ಲು ಕಡ್ಡಿ ಸಹ ಅಲ್ಲಾಡೋದಿಲ್ಲ. ಭಗವಂತ ಸೃಷ್ಟಿಕರ್ತ, ಸರ್ವಜ್ಞ ಭಗವಂತನೇ ಅಂತಕ್ಕಂಥ ಭಾವನೆ ಅವ್ರಿಗೆ ಬರೋದಿಲ್ಲ. ನಾನು ನಿಮಿತ್ತ ಮಾತ್ರ ಅಂತ ಗೊತ್ತಾಗೋದಿಲ್ಲ. ಜಗನ್ನಾಟಕ ರಂಗದಲ್ಲಿ ಭಗವಂತನ ಸೂತ್ರಧಾರಿ, ನಾನು ಪಾತ್ರಧಾರಿ. ಮಾನವ ಸಂಘದಲ್ಲಿ ಈ ಭಾವನೆಯಿಂದ ಇರ್ತಕ್ಕಂಥವ್ರು ಕೆಲವರೇ ಇದ್ದಾರೆ. ಇವರ ಜೀವನ ರಂಗದಲ್ಲಿ ಅವರು ಭಗವಂತನಿಗೆ ಅಗ್ರಸ್ಥಾನವನ್ನು ಕೊಡ್ತಾರೆ, ಧರ್ಮಕ್ಕೆ ಅಗ್ರ ಪೂಜೆಯನ್ನು ಮಾಡ್ತಾರೆ. ಇಂಥವರೇ ದೈವಿ ಜಾತಿಯವರು ಅನ್ನೋ ಮಾತನ್ನು ಹೇಳಿದ್ರು ಈ ಅಧ್ಯಾಯದಲ್ಲಿ. ದುರ್ಯೋಧನ ದ್ರೋಣಾಚಾರ್ಯರೊಂದಿಗೆ ಹೇಳಿದ್ದೇನು ಅಂದ್ರೆ, ಗುರುವರ್ಯ, ನಮ್ಮ ಸೇನೆಯಲ್ಲಿ ವೀರ ಶ್ರೇಷ್ಠರು ಇಷ್ಟೇ ಜನ ಅಲ್ಲ, ನಾನಾ ಶಸ್ತ್ರಗಳನ್ನ ಪ್ರಯೋಗ ಮಾಡ್ತಕ್ಕಂಥ ನಿಪುಣರು, ವಿದ್ಯೆಯಲ್ಲಿ ವಿಶಾಲರಾಗಿರ್ತಕ್ಕಂಥ ಇಷ್ಟೇ ಜನ ಇದ್ದಾರೆ. ಅವರು ಕೂಡ ತನ್ನ ಪ್ರಾಣಗಳನ್ನು ನನಗಾಗಿ ಸಮರ್ಪಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಇವರ ಪ್ರಾಣಗಳು ಅವ್ರದಲ್ಲ, ನನ್ನವು. ತಮ್ಮ ಜೀವನವನ್ನ ನನಗಾಗಿ ಮುಡುಪಾಗಿ ಇಟ್ಟಿರ್ತಾರೆ ಅಂತಕ್ಕಂಥ ಅಂತಹ ವೃತ್ತಿಯ ಮಾತುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಮಾತುಗಳಿಂದ ಅರ್ಥ ಆಗೋದೇನಪ್ಪ ಅಂದ್ರೆ, ದುರ್ಯೋಧನ ರಾಕ್ಷಸಿ ಪ್ರವೃತ್ತಿ ಸ್ಪಷ್ಟವಾಗ್ತಾ ಇದೆ. ಈ ಪಶು ಪಕ್ಷಿಗಳು ನನ್ನ ಭೋಗಕ್ಕಾಗಿ ಹುಟ್ಟಿದಾವೆ ಅಂತ ಹೇಳ್ತಾರೆ. ಅವರು ಮೂರ್ಖರು ಹೇಳ್ತಿರ್ತಾರೆ, ಏನಪ್ಪಾ ಈ ಕುರಿ ಕೋಳಿ ಮೇಕೆ ಇದೆಲ್ಲ ನಮಗಾಗಿ ತಿನ್ಲಿಕ್ಕೆ ತಾನೇ ಹೇಳೋದು, ಭಗವಂತ ಸೃಷ್ಟಿ ಮಾಡಿದ್ದಾನೆ ಹೇಳ್ತಿರ್ತಾನೆ. ಹಾಗೆ ದುರ್ಯೋಧನ ಇವರೆಲ್ಲರೂ ಕೂಡ ನನಗಾಗಿ ಪ್ರಾಣ ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ದುರ್ಯೋಧನ ಮಾತುಗಳನ್ನು ಇದೇನೆ. ಇಂಥವರು ಮದರ್ಥ ಜೀವಿಗಳು, ಇವರೇ ಭೋಗ ಜೀವಿಗಳು, ಇವರೇ ಅಸೂಯ ಜಾತಿಯವರು. ಎಲ್ಲರ ಬದುಕು ತನಗಾಗಿ ಎಂದು ದುರ್ಯೋಧನನು ಈ ಶ್ಲೋಕದಲ್ಲಿ ಹೇಳಿದಂತೆ, ಮುಂದೆ ಇದೇ ಅಧ್ಯಾಯ 22ನೇ ಶ್ಲೋಕದಲ್ಲಿ ಅರ್ಜುನ ತನ್ನ ಬದುಕು ಎಲ್ಲರಿಗಾಗಿ ಎಂದು ಕೂಡ ಮುಂದೆ ಹೇಳ್ತಾನೆ. ಯಾರು? ಅರ್ಜುನ ಹೇಳ್ತಾನೆ. ದುರ್ಯೋಧನ ಇವರೆಲ್ಲರ ಬದುಕು ನನಗಾಗಿ ಅಂತ ಹೇಳ್ತಾನೆ. ಅರ್ಜುನ ಹೇಳ್ತಾನೆ ಮುಂದಿನ 33ನೇ ಶ್ಲೋಕದಲ್ಲಿ, ಅರ್ಜುನ ತನ್ನ ಬದುಕು ಎಲ್ಲರಿಗಾಗಿ ಅಂತ ಹೇಳಿದ್ದಾನೆ. ಹಾಗಾಗಿ ಪರಮಾತ್ಮ ಲೀಲಾ ಪುರುಷೋತ್ತಮನಾಗಿರ್ತಾನೆ ಶ್ರೀಕೃಷ್ಣ ತನ್ನಷ್ಟಕ್ಕೆ ತಾನೇ ಸ್ವತಃ ತನ್ನ ಶ್ರೀಮುಖದಿಂದ, ಅರ್ಜುನ ನೀನು ದೈವಿ ಜಾತಿಯಲ್ಲಿ ಹುಟ್ಟಿದವನು ಅಂತ ಹೇಳಿ ಸ್ವತಃ ಪ್ರಶಂಸೆ ಮಾಡ್ತಾರೆ ಪರಮಾತ್ಮ. ಇಷ್ಟೆಲ್ಲ ಆದ್ಮೇಲೆ ಮುಂದಿನ ಶ್ಲೋಕದಲ್ಲಿ ದುರ್ಯೋಧನ ತನ್ನ ಸೇನೆಯನ್ನ
ಪಾಂಡವರ ಸೇನೆಯನ್ನ ತನ್ನ ಬುದ್ಧಿಯಿಂದ ತುಲನೆ ಮಾಡ್ತಾನೆ, ತೂಕನೆ. ಹೇಗೆ ನೋಡಿ, ಶ್ಲೋಕ ಅಪರ್ಯಾಪ್ತ ಹೇಳ್ತೀರಾ? ಹೇಳ್ಬಿಡಿ ಇವ್ರೆ, 10ನೇ ಶ್ಲೋಕ ಹೇಳ್ಬಿಡಿ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮಾಭಿರಕ್ಷಿತಂ ಅಸ್ಮಾಕಂ ತತ್ ಬಲಂ ಅಪರ್ಯಾಪ್ತಂ ತು ಭೀಮಾಭಿರಕ್ಷಿತಂ ಏತೇಷಾಂ ಇದಂ ಬಲಂ ಪರ್ಯಾಪ್ತಂ. ಭೀಷ್ಮಾಭಿರಕ್ಷಿತಂ ಇಲ್ಲಿ ಭೀಷ್ಮ ಪಿತಾಮಹರ ಮೂಲಕ ರಕ್ಷಿತವಾದ ಅಸ್ಮಾಕಂ ನಮ್ಮ ತತ್ ಬಲಂ ಆ ಸೇನೆಯು ಅಪರ್ಯಾಪ್ತಂ ಎಲ್ಲಾ ಪ್ರಕಾರದಿಂದ ಅಜೇಯವಾಗಿದೆ. ಅಂದ್ರೇನು? ಭೀಷ್ಮ ಪಿತಾಮಹರ ಮೂಲಕ ರಕ್ಷಿತವಾಗಿರ್ತಕ್ಕಂಥ ನಮ್ಮ ಸೇನೆ ಇದೆಯಲ್ಲ, ಎಂತದ್ದು ಎಲ್ಲಾ ಅಜೇಯ. ಅದನ್ನು ಗೆಲ್ಲಲಿಕ್ಕೆ, ಅದನ್ನು ಜಯಿಸಲಿಕ್ಕೆ ಅಜೇಯ, ಸಾಧ್ಯನೇ ಇಲ್ಲ. ಮತ್ತು ಭೀಮಾಭಿರಕ್ಷಿತಂ ಭೀಮನಿಂದ ರಕ್ಷಿತವಾದ ಏತೇಷಾಂ ಈ ಜನರುಗಳ ಇದಂ ಬಲಂ ಈ ಸೈನ್ಯ ಪರ್ಯಾಪ್ತಂ ಗೆಲ್ಲಲು ಸುಗಮವಾಗಿದೆ. ಭೀಷ್ಮಾಚಾರ್ಯರು ಜೀವ ಎಂತಕ್ಕಂತ 9ನೇ ವಸು, ಸಾಮಾನ್ಯ ವ್ಯಕ್ತಿ ಅಲ್ಲ. ಅಷ್ಟ ವಸುಗಳನ್ನ ಗಂಗಾದೇವಿ ಗರ್ಭದಲ್ಲಿ ಹುಟ್ಟಿಯವರು ಶಾಪ ಮುಕ್ತರಾಗಿ ಹೋಗ್ತಾರೆ. 9ನೇ ವಸುವೇ ದೇವವ್ರತ, ಇವರ ಮೊದಲ ಹೆಸರು. ಆಮೇಲೆ ತಂದೆಗೆ ಮದುವೆ ಮಾಡೋದ್ರಿಂದ ಹೆಸರು. ಮದುವೆ ಮಾಡ್ಲಿಕ್ಕಾಗಿ ಅವರು ನಾನು ಮದುವೆ ಆಗೋದಿಲ್ಲ ಮತ್ತು ಪಟ್ಟಾಭಿಷೇಕನು ಕೂಡ ಆಗೋದಿಲ್ಲ, ಸತ್ಯವತಿಯ ಗರ್ಭದಲ್ಲಿ ಹುಟ್ಟಿದ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಹೇಳಿ ಅವರು ಪ್ರತಿಜ್ಞೆ ಮಾಡ್ತಾರೆ. ಆ ಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆ. ಅದನ್ನೇ ಆವಾಗಿಂದ ದೇವರತನಿಗೆ ಭೀಷ್ಮ ಅಂತಕ್ಕಂಥ ಹೆಸರು ಬಂತು. ಆ ಭೀಷ್ಮ ವಸು ದೇವತೆ, ಅವರನ್ನ ಗೆಲ್ಲಲಿಕ್ಕೆ ಯಾರನ್ನು ಸಾಧ್ಯ ಇಲ್ಲ. ಅವರನ್ನ ತೋರಿಸಿ ಇದನ್ನ ಹೇಳ್ತಾರೆ, ಭೀಷ್ಮ ಪಿತಾಮಹರ ಅಂತ ಮಹಾನ್ ವ್ಯಕ್ತಿ, ಅವರಿಂದ ರಕ್ಷಿಸಲ್ಪಡ್ತಾ ಇರ್ತಕ್ಕಂಥ ನಮ್ಮ ಸೇನೆ ಹೆಂಗಿದೆ? ಅಪರ್ಯಾಪ್ತ. ಎಲ್ಲಾ ಸೇನೆಗೆ ಯಾರು ಅದನ್ನ ಏನು ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಭೀಮನಿಂದ ರಕ್ಷಿತವಾದ ಸೇನೆ ಅಂತೀರಾ? ಅದು ಕೆಲವೇ ಅಂತಿರ್ತಾರೆ, ಅದು ಪರ್ಯಾಪ್ತ, ಗೆಲ್ಲಲಿಕ್ಕೆ ಸುಗಮವಾಗಿದೆ ಅನ್ನೋ ಮಾತನ್ನ ದುರ್ಯೋಧನ ಭೀಷ್ಮಾಚಾರ್ಯರ ಹತ್ರ ಹೋಗಿ ಅವ್ರನ್ನ ತೋರಿಸಿ ಮಾತನ್ನ ಹೇಳ್ತಾನೆ. ಭೀಷ್ಮ ಪಿತಾಮಹರ ಮೂಲಕ ರಕ್ಷಿತವಾದ ನಮ್ಮ ಆ ಸೈನ್ಯವು ಅಪರಿಮಿತವಾಗಿದೆ, ಅರ್ಥಾತ್ ಎಲ್ಲಾ ಪ್ರಕಾರದಿಂದ ಅಜೇಯವಾಗಿದೆ. ಮತ್ತು ಭೀಮನಿಂದ ರಕ್ಷಿತವಾಗಿರುವ ಇವರುಗಳ ಈ ಸೈನ್ಯವು ಪರಿಮಿತ, ಅರ್ಥಾತ್ ಗೆಲ್ಲಲು ಸುಲಭವಾಗಿದೆ. ಏನಿದ್ರ ಅರ್ಥ ಅಂತಂದ್ರೆ, ದುರ್ಯೋಧನನು ತನ್ನ ಸೇನೆಯನ್ನ ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಡುವ ಮತ್ತು ಅಪರ್ಯಾಪ್ತವೆಂದು ತಿಳಿಸಿ ಯಾವ ಭಾವವನ್ನು ತೋರಿಸಿದ್ದಾರೆ? ದುರ್ಯೋಧನ ತನ್ನ ಸೇನೆ ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಡ್ತಾ ಇದೆ ಮತ್ತು ಅಪರ್ಯಾಪ್ತ ಅಂತ ತಿಳಿಸಿ ಹೇಳ್ತಿದಾರಲ್ವಾ? ಏನು ದುರ್ಯೋಧನ ಉದ್ದೇಶ? ಅಂತಕಣ ವೃತ್ತಿ ಏನು ಅಂತಂದ್ರೆ, ಇದರಿಂದ ದುರ್ಯೋಧನನು ಸಾಧಾರಣವಾಗಿ ತನ್ನ ಸೇನೆಯ ಮಹತ್ವವನ್ನು ಸಿದ್ಧಪಡಿಸಿದ್ದಾನೆ ಮತ್ತು ಸೇನೆಯ ಮೇಲೆ ಹೇಳಿದ ಅನೇಕ ಸೇನೆಯು ಸಿದ್ಧಪಡಿಸಿದ್ದಾನೆ. ನಮ್ಮ ಸೇನೆಯು ಮೇಲೆ ಹೇಳಿದ ಅನೇಕ ಮಹಾರಥಿಗಳಿಂದ ಪರಿಪೂರ್ಣವಾಗಿದೆ ಮತ್ತು ಪರಶುರಾಮರಂತಹ ಯುದ್ಧ ವೀರರನ್ನೂ ಕೂಡ ಎದುರಿಸುವಂತಹ ಭೂಮಂಡಲದ ಅದ್ವಿತೀಯ ವೀರ ಯಾರು? ಭೀಷ್ಮ ಪಿತಾಮಹರಿಂದ ಸಂರಕ್ಷಿತವಾಗಿದೆ. ಒಮ್ಮೆ ಭೀಷ್ಮರಿಗೆ ಮತ್ತು ಗುರುಗಳಾಗಿರ್ತಕ್ಕಂಥ ಪರಶುರಾಮರಿಗೇನೆ ಯುದ್ಧ ಬರ್ತದೆ. ಏನಿದ್ದ ಈಗ ಹೇಳ್ಬೋದು,
ಇದ್ದ ಹೆಂಗೆ ಅಂತ ಗೊತ್ತಲ್ಲ ನಿಮ್ಗೆ, ಹೇಳಿದ್ದೀನಿ ನಾನು ಬಂತ. ಜ್ಞಾಪಕ ಮಾಡ್ಕೊಂಡು ಮುಂದೆ ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ, ನಾನು ಮದುವೆ ಆಗುವುದಿಲ್ಲ ಮತ್ತು ಪಟ್ಟಾಭಿಷಿಕ್ತನಾಗುವುದಿಲ್ಲ. ಸತ್ಯವತಿಯ ಗರ್ಭದಲ್ಲಿ ಹುಟ್ಟಿದ ಏನಾಗುತ್ತೆ ಅವರು ತಮ್ಮಂದ್ರಾಗ್ತಾರೆ, ಅವ್ರಿಗೇನೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡುತ್ತಾನೆ. ಅದಕ್ಕೆ ಅವ್ರಿಗೆ ಹೆಸರು ಭೀಷ್ಮ ಅಂತ ಆಯ್ತು. ದಾಸಿರಾಚನೆ ಮಾಡಲ ಸತ್ಯವತಿ, ತಂದೆ ಶಂತನ, ಹಿಂಗೆಲ್ಲ ಗೊತ್ತೇ ಇದಾವೆಲ್ಲ. ಆಮೇಲೆ ಅದೇ ಶಂತನ ಆ ಸತ್ಯವತಿ ಗರ್ಭದಲ್ಲಿ ಚಿತ್ರ ವಿಚಿತ್ರ ವೀರ್ಯ ಎಂಬ ಇಬ್ಬರು ಮಕ್ಕಳು ಹುಡ್ತಾರೆ. ಅವ್ರು ದೊಡ್ಡವರಾಗ್ತಾರೆ, ಯುಕ್ತ ವಯಸ್ಸು ಬರ್ತಾರೆ. ಅವರಿಗೆ ಪಟ್ಟಾಭಿಷೇಕ ಮಾಡೋಕ್ ಮೊದಲು ಅವ್ರಿಗೆ ಮದುವೆ ಮಾಡ್ಬೇಕಂತೇಳಿ ಕಾಶಿಯಲ್ಲಿ ಸ್ವಯಂವರ ಹೇಳ್ತಾ ಇರ್ತದೆ. ಕಾಶಿಗೆ ಹೋಗ್ತಾರೆ ಭೀಷ್ಮಾಚಾರ್ಯ ಸ್ವತಃ ಹೋಗಿ ಅಲ್ಲಿ ಸ್ವಯಂವರದಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ರಾಜರನ್ನ ಹೋಗಿ ಸೋಲಿಸಿ ಕಾಶಿ ರಾಜನ 3 ಹೆಣ್ಮಕ್ಕಳನ್ನ ಕೆಲವೊಂದು ಬಂದು ಅಂಬಿಕೆ ಅಂಬಾಲಿಕೆ ಅಂತಕ್ಕಂಥ 3 ಹೆಣ್ಮಕ್ಳು ಕೆಲವು ಬಂದಾಗ ಅದರಲ್ಲಿ ಅಂಬಿಕೆ ಅಂಬಾಲಿಕೆ ಇಬ್ರು ಕೂಡ ಚಿತ್ರ ಮತ್ತು ವಿಚಿತ್ರ ವೀರ್ಯರನ್ನ ಇಬ್ಬರು ಕೊಟ್ಟು ಮದುವೆ ಮಾಡ್ತಾನೆ. ಮತ್ತೆ ಅಂಬಾ ಇಲ್ಲ ನಾನು ಯಾರೋ ಮಗಧ ದೇಶದ ರಾಜನನ್ನ ಪ್ರೀತಿ ಮಾಡಿದ್ದೇನೆ, ನಾನು ಮದುವೆ ಆಗಲ್ಲ ಅಂತ ಹೇಳಿದಾಗ ಮತ್ತೆ ಮಗಧ ದೇಶಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾನೆ ಅಂಬೆಯನ್ನ. ಆದ್ರೆ ಮಗಧ ದೇಶದ ರಾಜ ತಿರಸ್ಕಾರ ಮಾಡ್ತಾನೆ, ಬೇರೆ ಪುರುಷ ತಗೊಂಡು ಹೋಗಿರ್ತಕ್ಕಂಥ ಸ್ತ್ರೀಯನ್ನು ನಾನು ಮದುವೆ ಆಗಲ್ಲ ಅಂತೇಳಿ. ಆವಾಗ ಅಂಬೆ ಹೇಳ್ತಾಳೆ, ನನ್ನ ಪ್ರಿಯತಮನಿಂದ ನನ್ನನ್ನು ದೂರ ಮಾಡಿದೆ, ತಂದೆ ತಾಯಿಯಿಂದ ದೂರ ಮಾಡಿದೆ, ನನಗೆ ಅವಮಾನ ಮಾಡಿದೆ, ನನ್ನ ಜೀವನದಲ್ಲಿ ಬೆಲೆ ಇಲ್ಲದಂಗೆ ಮಾಡಿದೆ, ನೀ ಎತ್ಕೊಂಡ್ಬಂದು. ಹಾಗಾಗಿ ನೀನೇ ನನ್ನನ್ನು ಮದುವೆ ಆಗು. ಇಲ್ಲ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಮದುವೆ ಆಗಲ್ಲ, ಪಟ್ಟಾಭಿಷಿಕ್ತನಾಗಲ್ಲ ಅಂತೇಳಿ. ಅವೆಲ್ಲ ಹೇಗೋದ ಮದುವೆ ಆಗು, ಇಲ್ಲ ನನ್ನ ಮದುವೆ ಆಗಲ್ಲ. ಸರಿ, ಈ ಭೀಷ್ಮ ಸಾಮಾನ್ಯ ವ್ಯಕ್ತಿ ಅಲ್ಲ. ಏನ್ ಮಾಡಿದೀಗ ಈ ಸಾಮಾನ್ಯವಾಗಿ ಏನಾದ್ರು ನಮ್ಗೆ ಏನೋ ಸಲಹ ಬೆರಳ ಬಂದ್ರೆ ಯಾರೋ ದೊಡ್ಡವ್ರ ಹತ್ರ ಹೋಗ್ತೀವಿ, ಅಂಬೆ ನೋಡಿ ಎಂತ ಬುದ್ಧಿವಂತೆ, ಏನ್ ಮಾಡ್ಬೇಕು? ಈ ಭೀಷ್ಮ ಯಾರು ಮಾತು ಕೇಳ್ತಾನೆ, ಯಾರು ಮಾತು ಕೇಳಲ್ಲ, ಅವನ ಹತ್ರ ಹೋಗಿ ಮಾತಾಡೋದಕ್ಕೆ ಎಲ್ರಿಗೂ ಆಗಲ್ಲ ಸಾಮಾನ್ಯ ವ್ಯಕ್ತಿ. ಹಂಗಾಗಿ ಭೀಷ್ಮನ ಗುರು ಯಾರು? ಪರಶುರಾಮ. ಅವ್ರ ಹತ್ರ ಹೋಗ್ತಾನೆ, ಹೋಗಿ ನಮ್ಗೆ ನಿಮ್ಮ ಭೀಷ್ಮ ನನ್ನ ಶಿಷ್ಯ ನನಗೆ ಮೋಸ ಮಾಡಿದ್ದಾನೆ, ಯಾರಮ್ಮ ನೀನು? ನಾನು ಕಾಶಿ ರಾಜ ಕುಮಾರ್ತೆ, ನನ್ನನ್ನ ಸ್ವಯಂವರದಲ್ಲಿ ಬಲವಂತವಾಗಿ ತಗೊಂಡ್ಬಂದ, ನನ್ನ ಅಕ್ಕ ತಂಗಿಯರನ್ನ ಇಬ್ಬರನ್ನ ಕೊಟ್ಟು ಮದುವೆ ಮಾಡ್ದ. ನಾನು ಈಗಾಗಲೇ ಬೇರೆ ಪ್ರೀತಿ ಮಾಡಿದ್ದೆ, ಅವನು ನನ್ನ ತಿರಸ್ಕಾರ ಮಾಡಿದ, ಬೇರೆ ಎಲ್ಲಿ ತಗೊಂಡೋಗಿದೆ ಅಂತೇಳಿ. ಹೋಗ್ಲಿ ಭೀಷ್ಮನ ಮದುವೆ ಮಾಡ್ಕೊಳ್ಳಿಕ್ಕೆ ಹೇಳಿದ್ರೆ ನಾನು ಮದುವೆ ಆಗಲ್ಲ ಅಂತಾನೆ, ದಯವಿಟ್ಟು ನೀವು ನನಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕಾಲ ಹಿಡ್ಕೊಂಡು ಅಂತಾರೆ. ಸರಿ, ಯಾಕಾದ್ರೂ ಸ್ವಲ್ಪ ಇವ್ರ ಅಕ್ಕಾಗ ಇವಂತ ಅನ್ಸುತ್ತಂತೆ. ಸರಿ, ಯಾರಲ್ಲಿ ಆ ಭೀಷ್ಮನ ಕಡೆ ಹೇಳಿ ಭೀಷ್ಮಾಚಾರ್ಯ ಮದುವೆ ಭೀಷ್ಮ ಬರ್ತಾರೆ. ಏನಪ್ಪ ಭೀಷ್ಮ ಬಂದು ನಮಸ್ಕಾರ ಮಾಡ್ತೀವಿ, ಏನೋ ಕತೆ ನಿಮ್ದು, ಏನು ಕಂಪ್ಲೇಂಟ್ ನಿಮ್ ಮೇಲೆ, ಭೀಷ್ಮರ ಮೇಲೆ ಕಂಪ್ಲೇಂಟ್ ಬಂದಿದೆ. ನಂಬೆ ಹೇಳ್ತಾರೆ ಮಾತಲ್ಲಿ ನಿಜಾನಾ? ಹೌದು ಸ್ವಾಮಿ ನಿಜಾನೆ. ಏನ್ ಸಮಾಚಾರ? ನಡೆದಿದ್ದಲ್ಲಿ ನಿಜ ಸ್ವಾಮಿ. ಏನು ಹೋಗ್ಲಿ ಮದುವೆ ಆಗ್ಬಿಡು. ಇಲ್ಲ ನಾನು ಮದುವೆ ಆಗ. ಯಾಕೆ? ಈಗ ನಾನು ಪ್ರತಿಜ್ಞೆ ಮಾಡಿದ್ದೀನಿ ಮದುವೆ ಆಗೋದಿಲ್ಲ ಅಂತ, ಮತ್ತು ಪಟ್ಟಾಭಿಷಿಕ್ತನಾಗಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೀನಿ ಸ್ವಾಮಿ. ನಿಮ್ಮ ಪ್ರತಿಜ್ಞೆ ಅಂತ ಇಟ್ಕೊಳ್ಳ ಏನ್ ಇವಾಗ? ಇಲ್ಲ ಹಂಗೆಲ್ಲ ನಾವು ನಾಶ ಮಾಡಂಗಿಲ್ಲ, ನೀವು ಮದುವೆ ಮಾಡ್ತೇನೆ. ಇಲ್ಲ ನಾನು ಮಾಡ್ತೇನೆ. ಸರಿ, ಇಬ್ಬರಿಗೂ ಸ್ವಲ್ಪ ನಾನು ಗುರುವಾಗಿ ಹೇಳ್ತಾ ಇದ್ದೀನಿ, ಗುರು ಮಾತ್ರ ತಿರಸ್ಕಾರ ಮಾಡ್ತೇನೆ. ನೀನು ಯಾಕಂದ್ರೆ ಗುರುಗಳ ಹತ್ರ ವಿದ್ಯಾಭ್ಯಾಸ ಮಾಡ್ತೇನೆ. ಈಗ ಬೇರೆಯವ್ರು ಹೇಳಿದ್ರೆ ತಿರಸ್ಕಾರ ಮಾಡ್ಬೇಕು, ಗುರುಗಳು ಮಾತ್ರ ತಿರಸ್ಕಾರ ಮಾಡ್ಲಿಕ್ಕಿದ್ಯಾ ಅಂತ ನೋಡಿ ಅದಕ್ಕೆ ಹೇಳ್ತಾರೆ. ಒಂದು ಗುರುಗಳೇ ಕೂಡ ಹೇಳಿ, ಅಧರ್ಮಬದ್ಧವಾದ ವಿಷಯ, ಧರ್ಮಕ್ಕೆ ವಿರುದ್ಧವಾದ ವಿಷಯವನ್ನು ಗುರುಗಳು ಹೇಳಿದ್ರು ತಿರಸ್ಕಾರ ಮಾಡಬಹುದಂತ. ತಿರಸ್ಕಾರ ಧರ್ಮಬದ್ಧವಾದ ವಿಷಯವನ್ನ ತಿರಸ್ಕಾರ ಮಾಡೋದಿಲ್ಲ, ಅಧರ್ಮವಾದ ವಿಷಯ ಗುರುಗಳು ಹೇಳಿದ್ರು ಕೂಡ ತಿರಸ್ಕಾರ ಮಾಡಬಹುದು. ನಿಯಮ ಇದೆ, ಧರ್ಮಶಾಸ್ತ್ರದಲ್ಲಿ ಬರ್ತದೆ. ಗುರುಗಳೇ ಇರ್ಬೋದು, ಒಳ್ಳೆಯದೇ ಇರ್ಬೋದು, ಅವರು
ಅಧರ್ಮಬದ್ಧವಾದ ವಿಷಯ ಹೇಳಿದ್ರೆ ಅದನ್ನ ತಿರಸ್ಕಾರ ಮಾಡಬಹುದು, ಏನ್ ತಪ್ಪಿಲ್ಲ. ಇಲ್ಲ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಹಾಗಾಗಿ ಮದುವೆ ಆಗಲ್ಲ, ತಿರಸ್ಕಾರ ಮಾಡ್ತೇನೆ. ಈಗೇನಾಯ್ತು ನಿಮ್ ಸಮಾಚಾರ? ಅಷ್ಟೇ ಸ್ವಾಮಿ, ನನ್ನ ಬದಲಾವಣೆ ಏನೂ ಇಲ್ಲ, ನಾನು ಅಷ್ಟೇ ಮದುವೆ ಆಗಲ್ಲ. ಸರಿ, ಕಥೆ ಏನು ಏನಾಗಿ ಆಗಿದೆ? ಅವ್ರು ಎಷ್ಟೋ ಪರಿಸರಿ ವಿಧವಾಗಿ ಹೇಳಿ ನೋಡ್ತಾರೆ, ಯಾವ್ದು ಕೊಟ್ಲಿಲ್ಲ. ಕೊನೆಗೆ ಮಾತಿಲ್ಲ, ಅಲ್ಲಿ ಇಬ್ಬರಿಗೂ ಸ್ವಲ್ಪ ಮಾತಿನ ಘರ್ಷಣೆ ಶುರುವಾಗುತ್ತೆ. ಆ ಘರ್ಷಣೆ ಸ್ವಲ್ಪ ಗಂಭೀರವಾಗ್ತದೆ. ಕೊನೆಗೆ ಇಬ್ರು ಕೋಪಕ್ಕೊಳಗಾಗ್ತಾರೆ. ಕೊನೆಗೆ ಗುರುಗಳು ಒಂದೇ ಮಾತಾಡ್ತಾರೆ, ನೀನು ಮದುವೆ ಆಗು, ಇಲ್ಲ ಅಂದ್ರೆ ನನ್ನ ಮೇಲೆ ಯುದ್ಧ ಮಾಡು. ನನ್ನ ಮಾತು ತಿರಸ್ಕಾರ ಮಾಡಿದ್ರು ಒಂದೇ, ನನ್ನ ಮೇಲೆ ಯುದ್ಧ ಮಾಡೋದು ಒಂದೇ, ಎರಡೂ ಒಂದೇ. ಈಗ ಮಾತನಾಡ, ಇನ್ನ ನನ್ನ ಮೇಲೆ ಯುದ್ಧ ಮಾಡು ಇಲ್ಲಾರೆ. ಇಲ್ಲ, ನಾನು ಗುರುಗಳ ಮೇಲೆ ಯುದ್ಧ ಮಾಡಲ್ಲ. ಅದೇಂಗ್ ಮಾಡಲ್ಲ? ಈಗ ನನ್ನ ಮಾತು ತಿರಸ್ಕಾರ ಮಾಡ್ತಿದ್ಯಲ್ವಾ, ಅದು ಯುದ್ಧ ಮಾಡೋದಕ್ಕೆ ಸಮಾನ. ಹಾಗಾಗಿ ಯುದ್ಧ ಮಾಡು. ಇಲ್ಲ ನಾನು ಮಾಡಲ್ಲ, ಮಾಡು. ಇಲ್ಲ ಮಾಡಲ್ಲ. ಇಬ್ರು ಕೊನೆಗೆ ಸ್ವಲ್ಪ ಜೋರಾಗಿ ಮಾತಾಡ್ಲಂತೆ. ಕೊನೆಗೆ ಭೀಷ್ಮ ಆಯ್ತು ಯುದ್ಧ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಎಂತ ಗುರುದ್ರೋಹಿ, ನನ್ನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬರ್ತಾನೆ. ನೀವೇ ತಾನೇ ಹೇಳಿದ್ದು, ನಾನು ಹೇಳ್ತೀರ. ಸರಿ, ಕೊನೆಗೆ ಯುದ್ಧ ಆರಂಭ ಆಗ್ತದೆ. ಇವರು ಬಿಲ್ಲ ಬಾಣ ತಗೊಂತಾರೆ, ಅವರು ಬಿಲ್ಲ ಬಾಣ ತಗೊಂತಾರೆ. ಇವ್ರನ್ನ ಎಂದ್ಕೊಂಡು ಗುರುಗಳಿಗೆ ಮತ್ತೆ ಮೊದಲಿನ ನಮಸ್ಕಾರ ಬಾಣಗಳನ್ನು ಹಾಕ್ತಾನೆ. ನಮಸ್ಕಾರ ಅವರ ಪಾದಗಳ ಹತ್ರ ಬಂದು ಆ ಬಾಣಗಳು ಬಂದು ಅಲ್ಲಿ ಭೂಮಿಯಲ್ಲಿ ಹಾಗೆ ನೆಡ್ತಾನೆ, ಬಂದು ನಿಲ್ತವೆ. ಆಮೇಲೆ ಎರಡೂ ಕಡೆ ಬಾಣವನ್ನು ಬಿಡ್ತಾರೆ. ನಿಮಗೆ ನಿಮ್ಮ ಸುತ್ತಲೂ ನಮಸ್ಕಾರ, ಪಾದಗಳಿಗೆ ನಮಸ್ಕಾರ, ತಲೆಗೆ ನಮಸ್ಕಾರ, ನಮಸ್ಕಾರ ಬಾಣ ಅಂತ. ಅಂದ್ರೆ ಗುರುಗಳಿಗೆ ಯುದ್ಧ ಮಾಡಬೇಕಾದ್ರೂ ಕೂಡ ಅಲ್ಲಿ ನಮಸ್ಕಾರ ಬಾಣ ಆಗ್ತಾರೆ. ಅವರು ಯುದ್ಧ ಮಾಡ್ಲಿಕ್ಕೆ ನಿಂತಿರ್ತಕ್ಕಂಥ ಭಂಗಿ, ಆ ಗಂಭೀರತೆ, ಆ ತೇಜಸ್ಸು, ವರ್ಚಸ್ಸು ಎಲ್ಲವನ್ನ ನೋಡಿ ಪರಶುರಾಮರು ಇವ್ರು ನನ್ನ ಶಿಷ್ಯ ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಅನ್ನೋ ಮಾತನ್ನೇ ಮರೆತು ಹಾಗೆ ನೋಡ್ತಾ ಇರ್ತಾರೆ. ಎಲ್ಲ ಇವನ ನೋಡು, ಆ ಬಾಣ ಹಿಡಿದಿರ್ತಕ್ಕಂಥ ಆ ಸ್ಟೈಲ್ ನೋಡಿ ಅವ್ನು ಬಾಣ ಹಾಕ್ತಾನೆ, ಸರಿಯಾಗಿ ನನ್ನ ಪಾದ ಹತ್ರ ಬಂದ್ಬಿಡ್ತಾವಲ್ಲ, ಎಂಥ ಅವರು ವಿದ್ಯೆ ಹತ್ರ. ಹೀಗೆ ನನ್ನ ಮೇಲೆ ಯುದ್ಧ ಹೇಳಿದ್ದು ಅವ್ರೆ. ಆಮೇಲೆ ತನ್ನ ಶಿಷ್ಯ ಯುದ್ಧಕ್ಕಾಗಿ ನಿಂತಾಗ ಆ ಶಿಷ್ಯನ ವರ್ಚಸ್ಸು, ತೇಜಸ್ಸು, ಗಂಭೀರತೆ ನೋಡಿ ಎಲ್ಲವನ್ನ ಮರೆತು ಶಿಷ್ಯನ ಆ ಗಂಭೀರತೆಯನ್ನ, ತೇಜಸ್ಸನ್ನು ಹಂಗೆ ವರ್ಣನೆ ಮಾಡ್ತಾ ನಿಂತಿರ್ತಾರೆ ಸ್ವಲ್ಪ ಹೊತ್ತು. ಆಮೇಲೆ ಜ್ಞಾಪಕ ಬರುತ್ತೆ, ನಾನೇನು ವರ್ಣನೆ ಮಾಡೋದು, ಈ ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದಾರಲ್ವಾ, ಇವ್ರ ನೋಡ್ತೇವೆ ಮತ್ತೆ ಬಿಲ್ಲು ಬಾಣ ತೆಗೆದು ಒಂದು ಬಾಣ ಹಾಕ್ತಾರೆ. ಆ ಕಡೆ ಭೀಷ್ಮಾಚಾರ್ಯ ಎಷ್ಟೆಲ್ಲ ಬಾಣ, ಆ ಕಡೆಯಿಂದ ಪರಶುರಾಮ ಏನೆಲ್ಲ ಬಾಣ ಪ್ರಯೋಗ ಮಾಡ್ತಾರೆ ಎಲ್ಲವನ್ನ ಕೂಡ ಭೀಷ್ಮ ಇನ್ನೊಂದು ಬಾಣನ ಮುರಿದಾಕ್ತಿರ್ತಾನಷ್ಟೇ. ಗುರುಗಳ ಮೇಲೆ ಬಾಣ ಪ್ರಯೋಗ ಮಾಡಿಲ್ಲ, ಗುರುಗಳು ಮಾಡಿದ ಬಾಣಗಳನ್ನ ಮುರಿತಾ ಇರ್ತಾರೆ ಮಧ್ಯದಲ್ಲಿ. ಎಲ್ಲೋ ಕೋಳಿ ಕೂಗ್ತಾ ಇದೆ ನೋಡ್ಕೊಳ್ಳಿ, ಕೋಳಿ ಕೂಗ್ತಾ ಇದೆ ನೋಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಕೋಗಿಲೆ ಹೋಗ್ತಾ ಇದೆ ನೋಡ್ಕೊಳ್ಳಿ, ನೋಡಿ ನೋಡ್ಕೊಳ್ಳಿ ಯಾರು. ಸರಿ, ಇಬ್ರಿಗೂ ಆ ಕಡೆಯಿಂದ ಪರಶುರಾಮ ಏನೆಲ್ಲ ಬಾಣ ಪ್ರಯೋಗ ಮಾಡ್ತಾರೆ ಎಲ್ಲವನ್ನ ಮುರಿತಾ ಇರ್ತಾನೆ ಭೀಷ್ಮ. ಕೊನೆಗೆ ಸುಮಾರು ಬಾಣ ಪ್ರಯೋಗ ಆಗ್ತದೆ. ಭೀಷ್ಮ ಕಡೆಯಲಾಗದಷ್ಟು ಬಾಣ ಪ್ರಯೋಗ ಇದು ಸಾಧ್ಯ ಇಲ್ಲ ಅಂತೇಳಿ ಭೀಷ್ಮಗೆ ಕೋಪ ಬಂದು ಒಂದು ಬಾಣ ಬಿಡ್ತಾನೆ, ನೇರವಾಗಿ ಹೋಗು ಎದೆಗೆ ಹೊಡಿತಾರೆ, ಎದೆಗೆ ನಾಟಿ ಬಿಡ್ತಾರೆ ಬಾಣ. ಪರಶುರಾಮನ ತಲೆಗೆ ಹಂಗೆ ಬಿದ್ದೋಗ್ಬಿಡ್ತಾರೆ. ಬಿದ್ದೋಗಿಗೆ ಬಿಲ್ಲು ಬಾಣಗಳನ್ನ ತ್ಯಾಗ ಮಾಡಿ ಹೋಗಿ ಆ ಬಾಣವನ್ನ ತೆಗೆದುಬಿಡ್ತಾರೆ. ಪರಶುರಾಮನ ಎದೆಗೆ ನಾಟಿರ್ತಕ್ಕಂಥ ಬಾಣವನ್ನ ತೆಗೆದು ಗುರುಗಳ ಕಾಲ ನಿಂತ್ಕೊಂಡು ಇವರಾಗ ಅಳ್ತಾರೆ, ಎಂತ ಗುರುದ್ರೋಹಿ ನಾನು, ಗುರುಗಳ ಮೇಲೆ ಯುದ್ಧ ಮಾಡ್ತಿದ್ದೀನಲ್ವಾ, ನನ್ನಂತ ಪಾಪಿ ಇಲ್ಲ ಜೀವನದಲ್ಲಿ ಹೇಳ್ತಾರೆ. ಅಷ್ಟೊತ್ತಿಗೆ ಪರಶುರಾಮನ ಏನೋ ಬುದ್ಧಿ ಬದಲಾವಣೆ ಆಗ್ತದೆ. ಮತ್ತೆ ಪರಶುರಾಮ ಹೇಳ್ತಾರೆ, ಭೀಷ್ಮ ನಿನ್ನಂತ ಶಿಷ್ಯನನ್ನ ಪಡೆದಿದ್ದೆ ನನ್ನ ಭಾಗ್ಯ. ಆದ್ರೆ ಯಾವುದೋ ಮಧ್ಯದಲ್ಲಿ ಒಂದು ಹಿಂದಿನ ವಿಷಯಕ್ಕಾಗಿ ನಾವು ನೀವಿಬ್ರು ಜಗಳ ಆಡೋದು ಎಂತ ಸುಖರಿ ಆಗ್ತಾ ಇದೆ. ಅಂದೆ ಅಲ್ಲಿ ಎಲ್ಲ ನೋಡ್ತಿರ್ತಾಳ ಅಂದೆ ನೋಡಿ, ಸಣ್ಣ ವಿಷಯಕ್ಕೆ ಎಷ್ಟೆಷ್ಟು ಜಗಳ ಆಗ್ತಾವ ನೋಡಿ.
ಪರಶುರಾಮ ಕೋಪ ಬರ್ತದೆ. ಚಾಂಬೆ ಇಲ್ಲಿ ಪಾಡಿ ಏನಾದ್ರೆ ಹೋಗು. ಭೀಷ್ಮ, ನಾವು ಗುರು ಶಿಷ್ಯರು ಕಣಪ್ಪ, ನಾವು ಯಾಕೆ ಮುದ್ದೆ ಹಿಂದಿಗೆ ಆಗ್ಬಿಡ್ತಾರೆ. ಹಾಗಾಗಿ ನೀನು ರಾಜ್ಯಕ್ಕೆ ಹಿಂದಿರುಗು, ನಾನು ತಪಸ್ಸು ಮಾಡ್ತೇನೆ ಅಂತ ಹೇಳಿ ಅವ್ರು ತಪಸ್ಸು ಮಾಡ್ತು ಬಿಡ್ತಾರೆ. ಇವ್ರು ರಾಜ್ಯಕ್ಕೆ ಬಂದ್ಬಿಡ್ತಾರೆ. ಅಂದೇ ಈಗ ಏನಾಯ್ತು, ಪ್ರತೀಕಾರ ಏನೋ ಮಾಡ್ಲಿಕ್ಕೆ ಆಗಲಿಲ್ಲ. ಅಂದ್ರೆ ಈಶ್ವರನೇನೋ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಹೋಗಿ ಅವಳು ಹೇಳ್ತಾರೆ ಆತ್ಮಾಹುತಿ ಮಾಡ್ಕೊಳ್ತಾರೆ ಅಂತ ಹೇಳಿ. ನಂತರ ಅವಳೇ ಏನಾಗಿ ಶಿಖಂಡಿಯಾಗಿ ಹುಟ್ಟು ಬರ್ತಕ್ಕಂಥ, ಶಿಖಂಡಿಯಾಗಿ ಹುಟ್ಟು ಬಂದು ಆ ಭೀಷ್ಮನ ಮರಣಕ್ಕೆ ಕಾರಣವಾಗ್ತಾನೆ. ನಿಮ್ಗೆಲ್ಲ ಗೊತ್ತಿರತಕ್ಕಂಥ ಶಿಖಂಡಿ ಅಂದ್ರೆ ಗೊತ್ತಿದ್ದೀನಿ. ಅದು ಅಂದ್ರೇನು, ಅಂತಹ ಪರಶುರಾಮನ್ನೇ ಜೊತೆ ಯುದ್ಧ ಮಾಡಿ ಎದುರಿಸಿರ್ತಕ್ಕಂಥ ಮಹಾನ್ ವೀರ, ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾರು? ಭೀಷ್ಮ. ಅಂಥವ್ರನ್ನ ನಮ್ಮ ಸೇನೆ ರಕ್ಷಿಸಲ್ಪಡ್ತಾ ಇದೆ. ಸಂಖ್ಯೆಯಲ್ಲೂ ಸಹ ಪಾಂಡವರ ಸೇನೆಗಿಂತ ನಮ್ದು 4 ಅಕ್ಷೋಹಿಣಿ ಸಂಖ್ಯೆ ಅಧಿಕವಾಗಿದೆ. ಇಂತಹ ಸೇನೆಯ ಮೇಲೆ ವಿಜಯ ಪಡೆಯತಕ್ಕಂಥದ್ದು ಯಾರಿಗೂ ಸಂಭವ ಇಲ್ಲ. ಅದು ಎಲ್ಲಾ ರೀತಿಯಿಂದ ಅಪರ್ಯಾಪ್ತವಾಗಿದೆ. ಅರ್ಥಾತ್ ಅವಶ್ಯಕತೆಗಿಂತಲೂ ಎಷ್ಟೋ ಹೆಚ್ಚು ಶಕ್ತಿಶಾಲಿಯಾಗಿದೆ. ಯಾವುದು? ನಮ್ದು. ಅದು ಬೇರೆ ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಡ್ತದೆ. ಆದ್ರಿಂದ ಸರ್ವತ ಅಜೇಯವಾಗಿದೆ. ಮಹಾಭಾರತದ ಉದ್ಯೋಗ ಪರ್ವದ 50ನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರನ ಮುಂದೆ ದುರ್ಯೋಧನನು ತನ್ನ ಸೇನೆಯ ವರ್ಣನೆ ಮಾಡಿರುವಲ್ಲಿಯೂ ಸಹ ಪ್ರಾಯಶಃ ಇದೇ ಮಹಾರಥಿಗಳ ಹೆಸರನ್ನು ಹೇಳಿ ಮತ್ತು ಭೀಷ್ಮರಿಂದ ಸಂರಕ್ಷಣೆಗೊಳಿಸಿ ಅದರ ಮಹತ್ವವನ್ನ ಪ್ರಕಟ ಮಾಡಿದ್ದಾರೆ. ಈ ರೀತಿಯಾಗಿ ಇದೇ ಮಹಾಭಾರತ ಉದ್ಯೋಗ ಪರ್ವದಲ್ಲಿ 55ನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರನ ಮುಂದೆ ದುರ್ಯೋಧನ ತನ್ನ ಸೇನೆಯ ವರ್ಣನೆಯನ್ನ ಮಹಾರಥರ ಹೆಸರನ್ನು ಪ್ರಕಟ ಮಾಡ್ತಾನೆ. ಹೇಗೆ ಅಂತಂದ್ರೆ, ಗುಣಹೀನಂ ಪರೇಶಾಂಚ ಬಹು ಪಶ್ಯಾಮಿ ಭಾರತ ಗುಣೋದಯಂ ಬಹುಗುಣಮಾತ್ಮನಶ್ಚ ವಿಷಾಂಪತೆ. ಗುಣಹೀನಂ ಪರೇಶಾಂಚ ಬಹು ಪಶ್ಯಾಮಿ ಭಾರತ ಗುಣೋದಯಂ ಬಹುಗುಣಮಾತ್ಮನಶ್ಚ ವಿಷಾಂಪತೆ. ಅಂದ್ರೆ, ಹೇ ಭರತವಂಶೀಯರಾಜನೇ, ನಾನು ವಿಪಕ್ಷದ ಸೇನೆಯನ್ನ ಅಧಿಕಾಂಶದಲ್ಲಿ ಗುಣಹೀನವಾಗಿ ನೋಡುತ್ತೇನೆ ಮತ್ತು ನಮ್ಮ ಸೇನೆಯನ್ನ ಬಹಳ ಗುಣಸಂಪನ್ನವಾಗಿ ಮತ್ತು ಪರಿಣಾಮದಲ್ಲಿ ಗುಣಗಳನ್ನ ಉದಯ ಮಾಡುವುದೆಂದು ತಿಳಿದುಕೊಂಡಿದ್ದೇನೆ. ಅದಕ್ಕಾಗಿ ನನ್ನ ಸೋಲಿಗೆ ಯಾವ ಕಾರಣವೂ ಇಲ್ಲ. ಇದೇ ಮೇಲೆ ಗೀತೆಯ ಶ್ಲೋಕವನ್ನೇ ಯಥಾವತ್ತಾಗಿ ಪುನರಾವರ್ತಿಸಿದ್ದಾನೆ. ಸಂಬಂಧಪಟ್ಟ ಮಹಾಭಾರತ ಅದಕ್ಕೆ ಮೊದಲಿನ ಶ್ಲೋಕದಲ್ಲಿ ಏಕರವರೆಗೆ ಹೇಳಿದ್ದಾನಂದ್ರೆ, ಏಕೈಕಶಃ ಸರ್ವತಃ ಯೂಯಂ ಸರ್ವೇ ಮಹಾರಥಾಃ ಪಾಂಡುಪುತ್ರಾನ್ ಪ್ರಣಯ ಹಂತುಂ ಸಸೈನ್ಯಾನ್ ಕಿಮು ಸಂಹತ. ಅಂದ್ರೇನು? ಹೇ ಭರತವಂಶರಾಜನೇ, ನಾನು ವಿಪಕ್ಷದ ಸೇನೆಯನ್ನ ಅಧಿಕಾಂಶದಲ್ಲಿ ಗುಣಹೀನವಾಗಿ ನೋಡ್ತೇನೆ. ವಿಪಕ್ಷ ಪಾಂಡವ ಪಕ್ಷದಲ್ಲಿರ್ತಕ್ಕಂಥ ಹೆಚ್ಚಿನ ಅಂಶ ಗುಣಹೀನರಾಗಿದ್ದಾರೆ. ನಮ್ಮ ಸೇನೆಯಲ್ಲಿ ಬಹಳಷ್ಟು ಗುಣ ಸಂಪನ್ನರು. ಸಾಮಾನ್ಯವಾಗಿ ಲೋಕದಲ್ಲಿ ಕೂಡ ಅಷ್ಟೇ ಅಂತ ನಮ್ಗೆ ಬೇರೆಯವ್ರನ್ನ ಕಂಡಾಗ ನಮ್ಗೆ ನಾವು ಮಹಾ ಗುಣವಂತರು, ನಾವು ಮಹಾವಿದ್ಯಾವಂತರು, ನಾವು ಮಹಾ ಸಂಸ್ಕಾರವಂತರು. ಅಂದ್ರೇನು? ಸತ್ವಗುಣಕ್ಕೆ ಸಂಬಂಧ ಅಭಿಮಾನ ಕೂಡ ಹೇಗೆ ಬರ್ತದೆ? ನಮ್ಮಲ್ಲಿ ಒಳ್ಳೆ ಗುಣ ಇರಬಹುದು, ನಡತೆನೂ ಇರಬಹುದು, ಇಲ್ಲ ಅಂತಲ್ಲ. ಆದ್ರೆ ಬೇರೆಯವ್ರನ್ನ ಹೋಲಿಕೆ ಮಾಡಿ ನಾವು ದೊಡ್ಡವರು ಅಂತ ಸತ್ವಗುಣ ಹೀಗೆ ಬಂಧನ ಮಾಡ್ತಾರೆ. ಸತ್ವಗುಣ ಇರಬೇಕು ಅಂತ ನಾವೆಲ್ಲ ಹೇಳ್ತೀವಿ. ಪರಮಾತ್ಮ ಕೂಡ ಸತ್ವಗುಣ ಇರ್ಬೇಕು. ಆದ್ರೆ ಸತ್ವಗುಣ ಹೇಗೆ ಬಂಧನ ಮಾಡ್ತದಪ್ಪ ಅಂದ್ರೆ ಮನುಷ್ಯರನ್ನ ಅಭಿಮಾನ, ಅದಕ್ಕೆ ಸಂಬಂಧಪಟ್ಟ ಅಹಂಕಾರ. ನಾನು ಒಳ್ಳೆಯವನು, ನಾನು ಗುಣವಂತ, ನಾನು ವಿದ್ಯಾವಂತ, ನಾನು ಬುದ್ಧಿವಂತ, ನಾನು ವೈರಾಗ್ಯ ಸಂಪನ್ನ, ನಾನು ತಪಸ್ವಿ, ನಾನು ಬೇರೆ ಬೇರೆ ಇಷ್ಟೆಲ್ಲ ಇದೆ ನೋಡಿ. ನಾವು ತಪಸ್ವಿನೂ ಆಗಿರ್ಬೋದು, ವೈರಾಗ್ಯವಂತರು ಆಗಿರ್ಬೋದು, ಜ್ಞಾನಿಗಳು ಆಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟ ಅಭಿಮಾನ
ಅದಕ್ಕೆ ಸಂಬಂಧಪಟ್ಟ ಅಹಂಕಾರ ಕೂಡ ಮನುಷ್ಯನನ್ನ ಬಂಧಿಸ್ತದೆ. ಇದನ್ನು ಕೂಡ ದಾಟಿ ಹೋಗಬೇಕಾಗಿದೆ ಜ್ಞಾನಕ್ಕೆ. ಹೀಗಾಗಿ ನಾವೆಲ್ಲ ತಿಳ್ಕೊಂಡು ಹೋದನ್ನೆಲ್ಲ ನೋಡ್ತೀವಿ. ನನಗಿಂತ ಒಳ್ಳೆ ಗುರು ಯಾರಿದ್ದಾರೆ, ನನ್ನ ಹತ್ರ ಬಾ, ಇಂಥ ಮಹಾನುಭಾವರು ಇದ್ದಾರೆ. ಇಂಥ ಮಹಾನುಭಾವರು ತುಂಬಾ ಜನ ನೋಡಿದೀವಿ ನಾವು. ನನ್ನಂತ ಗುರುಗಳು ಯಾರು ಇಲ್ಲ. ಅಲ್ಲೋದ್ರೆ ಏನ್ ಸಿಗುತ್ತೆ, ಇಲ್ಲೋದ್ರೆ ಏನ್ ಸಿಗುತ್ತೆ, ನನ್ನ ಹತ್ರ ಬಾ, ನಿನಗೆ ಏನು ಉಪದೇಶ ಮಾಡ್ತೀನಿ, ಇನ್ನೇನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲ ನಾನೇ ಕೊಡ್ತಿರ್ತೀನಿ. ಮತ್ತೆ ನಾನೇನು ಮಾಡ್ಬೇಕು ಸ್ವಾಮಿ, ಇನ್ನೇನು ಮಾಡ್ಬೇಡ, ನಿನ್ನ ಹತ್ರ ಇರ್ತಕ್ಕಂಥ ಸೊತ್ತು ಸಂಪತ್ತು ನನಗೆ ಕೊಟ್ಬಿಡು ಅಷ್ಟೇ, ಇನ್ನೇನು ಮಾಡ್ಬೇಡ, ಎಲ್ಲ ನಾನೇ ನಿನ್ಗೆ ಮೋಕ್ಷ ಕೊಡ್ತೀನಿ. ಮತ್ತೆ ನಾನೇನು ಮಾಡ, ನೀವೇನ್ ಮಾಡಿ, ನಿನ್ನ ಸೊತ್ತು ಸಂಪತ್ತು ನನಗೆ ಕೊಟ್ಬಿಡು ಅಷ್ಟೇ. ಇಂಥ ಮಹಾನ್ ಗುರುಗಳು ಕೂಡ ಲೋಕದಲ್ಲಿ, ಕಲಿಯುಗದಲ್ಲಿ ಎಲ್ಲ ಕಡೆ ಕಾಣ್ತಾರೆ, ಅಲ್ಲೇ ಇಲ್ಲ, ಎಲ್ಲ ಕಡೆ ಕಾಣ್ತಕ್ಕಂಥ ನೋಡ್ತೀನಿ. ಹಾಗಾಗಿ ನಿನಗೆ ಎಲ್ಲಾ ರಹಸ್ಯ ನಾನು ಹೇಳ್ತೀನಿ. ನನ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ರಹಸ್ಯ ಅವರದೇ ಒಂದು ಟೀಮ್ ಇರ್ತದೆ. ನಾನು ನೋಡಿದ್ದೀನಿ ಅವ್ರದ್ದೇ ಟೀಮ್. ಆ ಟೀಮ್ ಏನಪ್ಪ ಇಲ್ಲಿ ಕೆಲಸ ಮಾಡ್ತಾರೆ. ಏನ್ ಕೆಲಸ ಮಾಡ್ತಾರೆ? ನಮ್ಮ ಗುರುಗಳು ಮಹಾನ್ ವ್ಯಕ್ತಿಗಳು, ಅವರಂತ ಮಹಾಜ್ಞಾನಿಗಳು, ಅವರಂತವ್ರು ಇಂಥವ್ರು, ಅವ್ರಿಗಿಂತ ಇಲ್ಲಿ ಲೋಕದಲ್ಲಿ ಯಾರೂ ಇಲ್ಲ. ನಾನು ಕೇಳಿದೆ ಅವ್ರ ಹತ್ರ, ಅಂದ್ರೆ ಅವ್ರಿಗೆ ಅಂತ ಸಿದ್ಧಿ ಇದೆ, ಇಂಥ ಸಿದ್ಧಿ ಇದೆ, ಅಂತ ಮಹಿಮೆ ಇದೆ. ಅವ್ರು ನೋಡ್ಲಿಕ್ಕೆ ಕಂಡಿದಾರಷ್ಟೇ. ಬಟ್ಟೆ ಮಾತ್ರ ಮಾಮೂಲಿ ಬಟ್ಟೆ, ಆದ್ರೆ ಒಳಗಡೆ ಪೂರ ಸನ್ಯಾಸ. ಬಟ್ಟೆ ಕೂಡ ಸನ್ಯಾಸ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ಲ. ಮೇಲಕ್ಕೆ ಬಟ್ಟೆ ಮಾತ್ರ ಅವ್ರಿಗೆ ಬಿಳಿ ಬಟ್ಟೆ, ಒಳಗಡೆ ಪೂರ ಬಟ್ಟೆ ಕೂಡ ಆಗ್ಬಿಡ್ಲಿ, ಅದನ್ನ ಹಾಕಿ ಮತ್ತೆ ಬಾಕಿ ಬಟ್ಟೆ ಮಾತ್ರ ಸ್ವಲ್ಪ ಬದಲಾವಣೆ ಅಂತ. ಮೇಲೆ ಒಳಗಡೆ ಎಲ್ಲ ಎಕ್ದಮ್ ನಕಲಿ ಅಂತ ಸರಿಯಾಗಿ ಆ ಬಟ್ಟೆ ಕೂಡ ಆಗಿದೆ ಇಲ್ಲಿ, ನದೆ ಹಾಕಿ ಬಾಕಿ ಅಯ್ಯೋ ಅದು ಎಲ್ಲ ಸನ್ಯಾಸ ಆಗ್ಬಿಟ್ರೆ ಮತ್ತೆ ನಮ್ಮೆಲ್ಲನೂ ಬಂದು ನಮ್ಗೆ ನಿರ್ಮಲ ಹಾಕಿ ಗೌರವ. ಹಂಗಾಗಿ ನಾವು ಸ್ವಲ್ಪ ಜನರಿಂದ ರಕ್ಷಣೆ ಮಾಡ್ಲಿಕ್ಕಾಗಿ ಮೇಲೆ ಇದಾರೆ, ಸುಮಾರು ಜನ ಇದ್ದಾರೆ ನೋಡ್ತೀನಿ. ಹಾಗೆ ಏನಂದ್ರೆ ನೀವು ಒಳ್ಳೆಯವರಾಗಿರಿ, ವೈರಾಗ್ಯಪರರಾಗಿರಿ, ನೀವು ಅದನ್ನ ಪ್ರಚಾರ ಮಾಡುವಂತ ಅವಶ್ಯಕತೆ ಏನಿದೆ ಅಂತ. ಅಂದ್ರೇನು? ಅದಕ್ಕೆ ಸಂಬಂಧಪಟ್ಟ ಅಭಿಮಾನ, ಅದಕ್ಕೆ ಸಂಬಂಧಪಟ್ಟ ಅಹಂಕಾರ. ಹಾಗೆ ಈ ದುರ್ಯೋಧನ ಕೂಡ ಏನು ನಮ್ಮ ಪಕ್ಷ ನೋಡು, ಅಧಿಕಾಂಶ ಏನಿದೆ ವಿಪಕ್ಷದವರಲ್ಲಿ, ವಿಪಕ್ಷದಲ್ಲಿರ್ತಕ್ಕಂಥ ಸೇನೆ ನೋಡಿ ಅಂತಾನೆ ದುರ್ಯೋಧನ, ಅವರಲ್ಲಿ ಅಧಿಕಾಂಶ ಗುಣಹೀನವಾಗಿ ನನ್ಗೆ ಕಾಣಿಸ್ತಾ ಇದೆ. ಮತ್ತು ನಮ್ಮ ಪಕ್ಷ ತುಂಬಾ ಗುಣಸಂಪನ್ನವಾಗಿದೆ. ಮತ್ತು ಪರಿಣಾಮದಲ್ಲಿ ಗುಣಗಳನ್ನ ಉದಯ ಮಾಡುವುದೆಂದು ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ನನ್ನ ಸೋಲಿಗೆ ಯಾವ ಕಾರಣ, ಯಾಕೆ ಜಯ ಬರ್ಲಿಕ್ಕಾಗಿ ಏನೆಲ್ಲ ಬೇಕು ಎಲ್ಲ ನಮ್ಮ ಹತ್ರ ಇದೆ. ಅವರಿಗಿಂತ ಹೆಚ್ಚು ಸೇನೆ ಇದೆ, ನಮ್ಮವರೆಲ್ಲ ಗುಣವಂತರಿದ್ದಾರೆ, ನಮ್ಮೆಲ್ಲ ಬಲವಂತರಿದ್ದಾರೆ, ನಮ್ಮಲ್ಲಿ ಅಂತ ಹೇಳಿದ್ದಾರೆ. ಸ್ವತಃ ಭೀಷ್ಮ ಪಿತಾಮಹರಿಂದ ನಮ್ಮ ಸೇನೆ ಯಾರು? ಭೀಷ್ಮ ಪಿತಾಮಹ ಜೀವ ಎಂಬತಕ್ಕಂಥ ಅಷ್ಟವಸುಗಳಲ್ಲಿ ಒಬ್ಬ ವಸು. ಅಂತ ಇರಬೇಕಾದ್ರೆ ನಮಗೆ ಜ್ಞಾಪಕಿಲ್ಲ. ಅದಕ್ಕಾಗಿ ನನ್ನ ಸೋಲಿಗೆ ಯಾವ ಕಾರಣ ಇಲ್ಲ. ಇದೇ ಪ್ರಕಾರ ಭೀಷ್ಮ ಪರ್ವದಲ್ಲಿ ಕೂಡ ದುರ್ಯೋಧನನು ದ್ರೋಣಾಚಾರ್ಯರ ಮುಂದೆ ಪುನಃ ತನ್ನ ಸೇನೆಯ ವರ್ಣನೆಯನ್ನ ಮಾಡ್ತಾನೆ. ಹೇಗೆ? ಏಕೈಕಶಃ ಸರ್ವತಃ ಯೂಯಂ ಸರ್ವೇ ಮಹಾರಥಾಃ ಪಾಂಡ್ಯಚಿತ್ರ ರಣೆ ಹಂತುಂ ಸುಸೈನ್ಯಾನ್ ಇವು ಸಂಪತ. ಯುದ್ಧದಲ್ಲಿ ಏಕಾಂಗಿಯಾಗಿಯೇ ಪಾಂಡವರನ್ನ ಸೈನ್ಯ ಸಹಿತವಾಗಿ ಕೊಲ್ಲುವ ಸಾಮರ್ಥ್ಯವುಳ್ಳ ನಿಮ್ಮಂತ ಮಹಾರಥಿಕರು ಇರುವಲ್ಲಿ ಎಲ್ಲರೂ ಸೇರಿಕೊಂಡು ಅವರ ಸಂಹಾರ ಮಾಡೋದಾದ್ರೆ ಇದರಲ್ಲಾದ್ರೂ ಹೇಳುವುದಿದೆ. ಯುದ್ಧದಲ್ಲಿ ಏಕಾಂಗಿ ಒಬ್ಬರು ಸಾಕು, ನೀವು ಸಾಕು, ಯಾರು ದ್ರೋಣಾಚಾರ್ಯ ನೀವು ಸಾಕು, ಎಲ್ಲ ಪಾಂಡವರ ಸೈನ್ಯವನ್ನ ಸರ್ವನಾಶ ಮಾಡಿ. ನಿಮ್ಮಂತ ಮಹಾರಥಿಕರು ಇರ್ಬೇಕಾದ್ರೆ ಎಲ್ಲರೂ ಸೇರಿಕೊಂಡು ಅವರನ್ನ ಸಂಹಾರ ಮಾಡಿದ್ರೆ ಇದರಲ್ಲಿ ಏನು ಒಬ್ಬರು ಸಾಕು ಇಡೀ ಪಾಂಡವರ ನಾಶ ಮಾಡ್ಲಿಕ್ಕೆ. ಇಲ್ಲಿ ಎಲ್ಲರೂ ಸೇರ್ಕೊಂಡು ನಾಶ ಮಾಡೋದ್ರಲ್ಲಿ ಸಂಶಯ ಇದೆಯಾ? ಅರ್ಥಾತ್ ಅದ್ರ ಅನುಮಾನನೇ ಇದೆ. ಅಂದ್ರೆ ಅರ್ಥಾತ್ ಅವರಿಗೆ ಸೋಲು ಖಚಿತ, ಗೆಲುವು ನಮಗೆ ಖಚಿತ.
ಅದ್ರಿಂದ ಇಲ್ಲಿ ಅಪರ್ಯಾಪ್ತ ಎಂಬ ಶಬ್ದದಿಂದ ದುರ್ಯೋಧನನು ತನ್ನ ಸೈನ್ಯದ ಮಹತ್ವವನ್ನೇ ಪ್ರಕಟಿಸಿದ್ದಾನೆ ಮತ್ತು ತನ್ನ ಪಕ್ಷದ ಯೋಧರನ್ನ ಪ್ರೋತ್ಸಾಹಿಸುವುದಕ್ಕಾಗಿಯೇ ಮೇಲಿನ ಸ್ಥಳಗಳಲ್ಲಿ ಈ ಶ್ಲೋಕವನ್ನು ಹೇಳಲಾಗಿದೆ. ಹೀಗಾಗುವುದು ಉಚಿತ ಹಾಗೂ ಪ್ರಾಸಂಗಿಕವಾಗಿದೆ. ಯಾಕೆ ಈ ರೀತಿ ಹೇಳ್ತಕ್ಕಂಥದ್ದು ಉಚಿತ, ಪ್ರಸಂಗಾನುಸಾರ ಕೂಡ ಕರೆಕ್ಟ್. ಯಾಕೆ ಅಂತಂದ್ರೆ ಯೋಧರಲ್ಲಿ ಪ್ರೋತ್ಸಾಹವನ್ನು ಉಂಟು ಮಾಡ್ಲಿಕ್ಕಾಗಿ ಮತ್ತೆ ಅವನ ಉತ್ಸಾಹ ಬಂದಿದೆ. ಯಾಕಂದ್ರೆ ನಮ್ದೇ ಗೆಲುವು, ಅವ್ರು ಯಾವತ್ತು ಗೆಲುವು ಮಾತೇ ಇಲ್ಲ ಅಂದಾಗ ಅಂದ್ರೆ ಒಬ್ಬ ಸಾಮಾನ್ಯ ಕೂಡ ಗೆಲುವು ನಮ್ದಂಗಾರೆ ಏನ್ ಮಾಡ್ತಾನೆ, ಇನ್ನಷ್ಟು ಜೋರಾಗಿ ಪ್ರಯತ್ನ ಮಾಡ್ತಾನೆ. ಇದು ಇಷ್ಟ ಕೂಡ ಆಗಿದೆ, ಪ್ರಸಂಗ ಶಾಸ್ತಿ ಎಲ್ಲ ಕೂಡ ಹೇಳ್ತಕ್ಕಂಥ ಸಹಜವಾಗಿದೆ. ನನ್ನ ಮಾತನ್ನು ಹೇಳ್ತಿದ್ದಾರೆ. ಇನ್ನು ಪಾಂಡವರ ಸೇನೆಯನ್ನ ಭೀಮನಿಂದ ರಕ್ಷಿತ ಮತ್ತು ಪರ್ಯಾಪ್ತವನ್ನು ತಿಳಿಸಿ ಯಾವ ಭಾವವನ್ನು ತೋರಿಸಿದ್ದಾರೆ. ಪಾಂಡವರ ಸೇನೆಯನ್ನ ಭೀಮನಿಂದ, ಏನೋ ಕೌರವರ ಸೇನೆ ಭೀಷ್ಮರಿಂದ ರಕ್ಷಿಸಲ್ಪಟ್ಟಿದೆ, ಈಗ ಪಾಂಡವರ ಸೇನೆ ಭೀಮನಿಂದ ರಕ್ಷಿಸಲ್ಪಡ್ತಾ ಇದೆ. ಮತ್ತು ಪರ್ಯಾಪ್ತ ಅಂತ ತಿಳಿಸಿ ಯಾವ ಭಾವವನ್ನು ತೋರಿಸ್ತಿದ್ದಾನೆ ಅಂತಂದ್ರೆ, ಇದರಿಂದ ದುರ್ಯೋಧನನು ಅವರ ಸೇನೆಯ ಕೊರತೆಯನ್ನ ಸಿದ್ಧಪಡಿಸಿದ್ದಾನೆ. ಅವನು ಹೇಳುವುದೇನೆಂದ್ರೆ, ನಮ್ಮ ಸೇನೆಯು ಸಂರಕ್ಷಕರಾಗಿ ಭೀಷ್ಮರಿದ್ದಾರೆ, ಅವರಲ್ಲಿ ಅವರ ಸೈನ್ಯದ ಸಂರಕ್ಷಕನಾಗಿ ಭೀಮನಿದ್ದಾನೆ. ಅವನು ಶಾರೀರಿಕವಾಗಿ ಬಲವಂತನಾದರೂ ಸಹ ಭೀಷ್ಮರ ತುಲನೆಯಲ್ಲಿ ಬರಲಾರನು. ಯುದ್ಧ ಕಲಾಕುಶಲರು, ಶಸ್ತ್ರಶಾಸ್ತ್ರ ನಿಪುಣರು, ಪರಮ ಬುದ್ಧಿಶಾಲಿ ಭೀಷ್ಮ ಪಿತಾಮಹರಲ್ಲಿ ಮತ್ತು ಧನುರ್ವಿದ್ಯೆಯಲ್ಲಿ ಕೌಶಲವಿಲ್ಲದ ಸ್ಥೂಲ ಬುದ್ಧಿ ಭೀಮನಲ್ಲಿ. ಆದ್ದರಿಂದ ಅವನ ಸೇನೆಯು ಪರಿಮಿತ ಶಕ್ತಿಯುತವಾದದ್ದು. ನಾವುಗಳು ಅದರ ಮೇಲೆ ಸಹಜವಾಗಿ ವಿಜಯವನ್ನ ಪಡೆಯಬಲ್ಲವು. ಇದು ದುರ್ಯೋಧನ ಆಂತರಿಕ ಅಭಿಪ್ರಾಯ. ಪಾಂಡವರ ಸೇನೆಯನ್ನ ಭೀಮನಿಂದ ರಕ್ಷಿತ ಮತ್ತು ಪರ್ಯಾಪ್ತವೆಂದು ತಿಳಿಸಿ ದುರ್ಯೋಧನ ಯಾವ ಭಾವವನ್ನು ತೋರಿಸ್ತಾನೆ ಅಂತಂದ್ರೆ, ಇದರಿಂದ ದುರ್ಯೋಧನನು ಅವರ ಸೇನೆಯ ಕೊರತೆ, ಯಾರು ಪಾಂಡವರ ಸೇನೆಯ ಕೊರತೆಯನ್ನು ಸಿದ್ಧಪಡಿಸ್ತಾ ಇದೆ. ನಮ್ದು 11 ಲಕ್ಷ, ಅವ್ರದ್ದು 7 ಲಕ್ಷ. ನನಗಾಗಿ ಪ್ರಾಣ ಕೊಡ್ಲಿಕ್ಕೆ ಎಲ್ರು ಇದ್ದಾರೆ, ಆದ್ರೆ ಪಾಂಡವರ ಸೇನೆಯಲ್ಲಿ ಅಂತವ್ರು ಎಲ್ಲಿದ್ದಾರೆ? ಹೀಗೆ ತಾನೇ ಹೋಗ್ಕೊಳ್ತಕ್ಕಂತ ಇದ್ದಾನೆ. ನಮ್ಮ ಸೇನೆಯ ಸಂರಕ್ಷಕ ಯಾರಿದ್ದಾರೆ? ಭೀಷ್ಮಾಚಾರ್ಯರಿದ್ದಾರೆ, ಸಾಮಾನ್ಯರಾಗಿ ನಾನು ಹೇಳ್ತೇನೆ ಭೀಷ್ಮಾಚಾರ್ಯರ ಬಗ್ಗೆ. ಇನ್ನು ಅವರ ಸೈನ್ಯ ಸಂರಕ್ಷಣೆ ಯಾರಿದ್ದಾರೆ? ಭೀಮ ಇದ್ದಾನೆ. ಅವನು ಶಾರೀರಿಕವಾಗಿ ಬಲವಂತನಾಗಿರ್ಬೋದು, ಆದ್ರೆ ಭೀಷ್ಮರ ತುಲನೆ ಮಾಡಿದ್ರೆ, ಭೀಷ್ಮನ ಹೋಲಿಕೆ ಮಾಡಿದ್ರೆ ಅವ್ರ ಮುಂದೆ ಏನೇನೋ. ನಮ್ಮ ಸೈನ್ಯವನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಭೀಷ್ಮ, ಅವರ ಸೈನ್ಯ ಸಂರಕ್ಷಣೆ ಮಾಡ್ಲಿಕ್ಕೆ ಪಾಂಡವರ ಸೈನ್ಯ ಭೀಮ ಇದ್ದಾನೆ. ಆದ್ರೆ ಭೀಷ್ಮರಿಗೆ ತುಲನೆ ಮಾಡಿದ್ರೆ ಭೀಮ ಎಲ್ಲಿ? ಅವ್ನು ತಿಂಡಿಕೋಟ. ಒಂದು ವೇಳೆ ಶಾರೀರಿಕವಾಗಿ ಬಲವಾಗಿರ್ಬಹುದು, ಆದರೆ ಭೀಷ್ಮರ ತುಲನೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ಕಲಾಕುಶಲನು, ಶಸ್ತ್ರಶಾಸ್ತ್ರ ನಿಪುಣರು, ಪರಮ ಬುದ್ಧಿಶಾಲಿ ಭೀಷ್ಮ ಪಿತಾಮಹರಲ್ಲಿ. ಏನು ಯುದ್ಧ ಕಲೆಯಲ್ಲಿ ಕುಶಲತೆ ಇದೆ, ಶಸ್ತ್ರಶಾಸ್ತ್ರ ಎರಡರಲ್ಲೂ ನೈಪುಣ್ಯ ಇದೆ, ಬುದ್ಧಿಶಾಲಿ ಆಗಿದ್ದಾರೆ ಅವರು. ದೇವಂತಕ್ಕಂಥ ವಸು ಅಂತಹವರಲ್ಲಿ, ಬ್ರಹ್ಮಚಾರಿ ಅಂತ ಭೀಷ್ಮ ಪಿತಾಮಹರಲ್ಲಿ, ಮತ್ತು ಧನುರ್ವಿದ್ಯೆಯಲ್ಲಿ ಕೌಶಲವಿಲ್ಲದ ಸೂಕ್ಷ್ಮ ಬುದ್ಧಿ ಸ್ಥೂಲ ಬುದ್ಧಿ ಇರತಕ್ಕಂಥ ಭೀಮ ಇಲ್ಲಿ ಅಂತ ಮಹಾನ್ ಭೀಷ್ಮ ಪಿತಾಮಹರಲ್ಲಿ. ಧನುರ್ವಿದ್ಯೆ ಗೊತ್ತಿಲ್ಲ, ಸ್ಥೂಲ ಬುದ್ಧಿ ಹಿಂದುಕೋತ ಭೀಮ ಅಂತ ಭೀಮ ಇಲ್ಲ. ಅವ್ರ ಮುಂದೆ ಇವ್ರು ಎಲ್ಲಿ ಸರಿ ಹೋಗ್ತಾನೆ? ಅರ್ಥಾತ್ ಅವ್ರ ಮುಂದೆ ಇವ್ರು ನಿಲ್ಲಿಕ್ಕೂ ಆಗಲ್ಲ. ಆದ್ರಿಂದ ಅವರ ಸೇನೆ ಪರ್ಯಾಪ್ತ ಅಂದ್ರೆ ಪರಿಮಿತವಾಗಿದೆ, ಪರಿಮಿತ ಶಕ್ತಿಯುಳ್ಳದ್ದು. ನಾವು ಅವ್ರ ಮೇಲೆ ಸಹಜವಾಗಿ ವಿಜಯವನ್ನ ಪಡೆಯುತ್ತೇವೆ ಹೇಳ್ತಾ ಇದ್ದಾರೆ. ನಿಮ್ಗೆ ಶ್ಲೋಕ ಹೇಳೋಣ.
ಒಂದು ನಿಮಿಷ. ಈ ಪ್ರಕಾರ ಭೀಷ್ಮರಿಂದ ಸಂರಕ್ಷಿತವಾದ ತನ್ನ ಸೈನ್ಯವನ್ನ ಅಜಯ್ ಎಂದು ತಿಳಿಸಿ ಈಗ ದುರ್ಯೋಧನನು ಎಲ್ಲಾ ಕಡೆಯಿಂದ ಭೀಷ್ಮರನ್ನು ರಕ್ಷಿಸುವಂತೆ ದ್ರೋಣಾಚಾರ್ಯರೇ ಮೊದಲಾದ ಸಮಸ್ತ ಮಹಾರಥಿಕರನ್ನ ಒತ್ತಾಯಿಸ್ತಾ ಇದ್ದಾನೆ. 11 ಶ್ಲೋಕ ಒಂದ್ಸರಿ ಓದ್ಬಿಡಿ. ರಂಜಿಯವರ 11 ಶ್ಲೋಕ ವಿಚಾರಣೆ ಮಾಡಿ. ರಂಜಿ ನಾರಾಯಣ ಗುರುವೆ 11 ಶ್ಲೋಕ ಹೇಳಿ ಹೇಳಿ. 11 11 ಹೇಳ್ತೀನಿ ಗುರುವೆ. ಅಯನೇಷು ಚ ಸರ್ವೇಷು ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮವೇವಾಭಿರಕ್ಷन्तು ಭಗವಂತ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮವೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ಚ ಸರ್ವೇಷು ಅಯನೇಷು ಯಥಾ ಭಾಗಂ ಅವಸ್ಥಿತಾಃ ಭವಂತಃ ಸರ್ವೇ ಏವ ಹಿ ಭೀಷ್ಮಂ ಏವ ಅಭಿರಕ್ಷन्तು. ಆದ್ರಿಂದ ಸರ್ವೇಷು ಎಲ್ಲ ಅಯನೇಷು ವ್ಯೂಹದ್ವಾರಗಳಲ್ಲಿ ಯಥಾಭಾಗಂ ನಿಮ್ಮ ನಿಮ್ಮ ಜಾಗಗಳಲ್ಲಿ ಅವಸ್ಥಿತ ಸ್ಥಿರವಾಗಿರುತ್ತಾ ಭವಂತಹ ನೀವುಗಳು ಸರ್ವೇ ಏವ ಎಲ್ಲರೂ ಈ ನಿಸ್ಸಂದೇಹವಾಗಿ ಭೀಷ್ಮಂ ಏವ ಭೀಷ್ಮ ಪಿತಾಮಹರನ್ನೇ ಅಭಿರಕ್ಷಂತು. ಎಲ್ಲ ಕಡೆಯಿಂದ ರಕ್ಷಿಸ್ರಿ ನಮ್ಮ ಮಠದಲ್ಲಿ ಅಂತಿದ್ದಾರೆ. ಆದ್ರಿಂದ ಎಲ್ಲಾ ವ್ಯೂಹದ್ವಾರಗಳಲ್ಲಿ ನಿಮ್ಮ ನಿಮ್ಮ ಜಾಗಗಳಲ್ಲಿ ಸ್ಥಿರವಾಗಿರುತ್ತಾ ನೀವೆಲ್ಲರೂ ನಿಸ್ಸಂದೇಹರಾಗಿ ಭೀಷ್ಮ ಪಿತಾಮಹರನ್ನೇ ಎಲ್ಲ ಕಡೆಯಿಂದ ರಕ್ಷಿಸಿರಿ. ಹಾಗಾಗಿ ಎಲ್ಲ ವ್ಯೂಹದ್ವಾರಗಳಲ್ಲಿ ನಿಮ್ಮ ನಿಮ್ಮ ಜಾಗದಲ್ಲಿ ಸ್ಥಿರವಾಗಿರುತ್ತಾ ನೀವೆಲ್ಲ ಭೀಷ್ಮ ಪಿತಾಮಹರನ್ನೇ ಎಲ್ಲ ಕಡೆಯಿಂದ ರಕ್ಷಣೆ ಮಾಡಿ ಇನ್ನು ಮಾತನ್ನು ಹೇಳ್ತಾ ಇದ್ದಾನೆ. ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಹೇಳ್ತಾ, ಪಿತಾಮಹ ಭೀಷ್ಮರು ತಮ್ಮ ರಕ್ಷಣೆ ಮಾಡಿಕೊಳ್ಳುವಲ್ಲಿ ಸರ್ವತಾ ಸಮರ್ಥರಾಗಿರುತ್ತಾರೆ. ಈ ಮಾತನ್ನು ದುರ್ಯೋಧನನು ತಿಳಿದಿದ್ದ. ಆದರೂ ಭೀಷ್ಮರು ದ್ರುಪದನ ಮಗ ಶಿಖಂಡಿಯ ಮೊದಲು ಸ್ತ್ರೀಯಾಗಿದ್ದು ನಂತರ ಪುರುಷನಾಗಿದ್ದಾನೆ. ಸ್ತ್ರೀ ರೂಪದಲ್ಲಿ ಹುಟ್ಟಿದ ಕಾರಣದಿಂದ ನಾನು ಅವನನ್ನ ಈಗಲೂ ಸ್ತ್ರೀ ಎಂದೇ ತಿಳಿಯುತ್ತೇನೆ. ಸ್ತ್ರೀ ಜಾತಿಯ ಮೇಲೆ ವೀರ ಪುರುಷರು ಶಸ್ತ್ರ ಪ್ರಹಾರ ಮಾಡುವುದಿಲ್ಲ. ಅದಕ್ಕಾಗಿ ಅವನು ಎದುರಿಗೆ ಬಂದರೆ ನಾನು ಅವನ ಮೇಲೆ ಶಸ್ತ್ರ ಪ್ರಹಾರ ಮಾಡುವುದಿಲ್ಲ ಎಂದು ಮೊದಲೇ ಈ ಮಾತನ್ನು ಹೇಳಿದ್ದರು. ಯಾರು? ಭೀಷ್ಮಾಚಾರ್ಯರು. ಒಂದು ನಿಮಿಷ ಇರ್ಬೇಕು.
ಇಲ್ಲಿ ಹೇಳ್ತಾ ಇದ್ದಾರೆ, ಭೀಷ್ಮ ಪಿತಾಮಹರು ತಮ್ಮ ರಕ್ಷಣೆ ಮಾಡಿಕೊಳ್ಳುವಲ್ಲಿ ಸರ್ವತಾ ಸಮರ್ಥರಾಗಿದ್ದಾರೆ. ಈ ಮಾತನ್ನು ದುರ್ಯೋಧನ ತಿಳಿದಿದೆ, ಗೊತ್ತಿದೆ ಏನು ಅಲ್ಲ. ಇಷ್ಟು ಜನರ ರಕ್ಷಣೆ ಮಾಡೋನು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗಲ್ವಾ? ಆಯ್ತದೆ, ಈ ಮಾತು ಗೊತ್ತಿಲ್ವಾ ದುರ್ಯೋಧನ? ಗೊತ್ತಿದೆ. ಆದ್ರೂ ಭೀಷ್ಮರು ದ್ರುಪದನ ಮಗ, ಆ ದ್ರುಪದನ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಮಗನ, ದ್ರುಪದನ ಮಗ ಶಿಖಂಡಿ. ದ್ರುಪದನೇ ಶಿಖಂಡಿಯಾಗಿ ಹೇಳಿದಲ್ಲ ಈಗಾಗಲೇ ನಾವು, ಏನು ಅಂಬೆನೆ ಶಿಖಂಡಿಯಾಗಿ ಹುಟ್ಟಿ ಬರ್ತಾಳೆ. ಶಿಖಂಡಿ ಶ್ರೀ, ಆಮೇಲೆ ಪುರುಷ ಆದಂತೇಳಿ ಅದನ್ನು ನಪುಂಸಕರು ಅಂತ ಹೇಳ್ತೀವಿ. ಸ್ತ್ರೀ ಪುರುಷ ನಪುಂಸಕ ಅಂತ ಹೇಳಿ. ಆ ಶಿಖಂಡಿಯೇ ಅವರ ಒಂದು ಇದೆ. ಈಗ ನಪುಂಸಕ ನೋಡ್ತೀವಲ್ಲ, ವಿಜಿಟಗಳು ನೋಡ್ತೀವಲ್ಲ ನಾವು. ಹಾಗೆ ಸ್ತ್ರೀಯರ ಮೇಲೆ ಮಹಾವೀರರು ಯುದ್ಧ ಮಾಡಲ್ಲ. ಹಾಗಾಗಿ ಅದೇ ಕಾರಣ ಆಗ್ತದೆ ಈ ಸೋಲಿಗೆ ಮರಣಕ್ಕೆ ಅಂತಂದು. ಆ ದ್ರುಪದನ ಮಗ ಶಿಖಂಡಿ ಮೊದಲು ಸ್ತ್ರೀ ಆಗಿದ್ದ ನಂತರ ಪುರುಷನಾಗಿದ್ದಾನೆ. ಸ್ತ್ರೀಯಾಗೆ ಹುಟ್ಟಿರ್ತಾನೆ ಶಿಖಂಡಿ, ಆಮೇಲೆ ಪುರುಷನಾಗ್ತಾನೆ, ನಪುಂಸಕ ಆಗ್ತಾನೆ. ಸ್ತ್ರೀ ರೂಪದಲ್ಲಿ ಹುಟ್ಟಿದ ಕಾರಣದಿಂದ ನಾನು ಅವನನ್ನ ಈಗಲೂ ಸ್ತ್ರೀ ಎಂದೇ ತಿಳಿಯುತ್ತೇನೆ. ಯಾರು ಹೇಳಿದ್ದು? ಭೀಷ್ಮಾಚಾರ್ಯರು. ಸ್ತ್ರೀ ಜಾತಿಯ ಮೇಲೆ ವೀರ ಪುರುಷರು ಶಸ್ತ್ರ ಪ್ರಹಾರ ಮಾಡುವುದಿಲ್ಲ. ವೀರ ಪುರುಷರು ಸ್ತ್ರೀ ಮೇಲೆ ಶಸ್ತ್ರ ಪ್ರಹಾರ ಮಾಡುವುದಿಲ್ಲ. ಅದಕ್ಕಾಗಿ ಅವನು ಅವನ ಮೇಲೆ ಶಸ್ತ್ರ ಪ್ರಹಾರ ಮಾಡುವುದಿಲ್ಲ ಎಂದು ಮೊದಲೇ ಈ ಮಾತನ್ನು ಹೇಳಿದ್ರು. ಯಾರು? ಭೀಷ್ಮಾಚಾರ್ಯರು. ಗೊತ್ತಿತ್ತು ಅವರಿಗೆ. ಅಲ್ಲ, ಸೈನ್ಯವೆಲ್ಲ ಒಂದು ಕಡೆ ಸೇರಿದ ನಂತರ ದುರ್ಯೋಧನನು ಮೊದಲೇ ಎಲ್ಲ ಯೋಧರ ಸಹಿತ ದುಶ್ಯಾಸನಿಗೆ ಎಚ್ಚರಿಕೆ ಕೊಡ್ತಾ ಈ ವಿಸ್ತಾರವಾಗಿ ಈ ಮಾತನ್ನು ಹೇಳ್ತಾನೆ. ಇಲ್ಲಿಯೂ ಸಹ ಅದೇ ಭಯವನ್ನ ಕಲ್ಪನೆಯಿಂದ ದುರ್ಯೋಧನನು ತನ್ನ ಪಕ್ಷದ ಪ್ರಮುಖ ಮಹಾರಥಿಗಳನ್ನ ಒತ್ತಾಯಿಸ್ತಾ ಇದ್ದಾನೆ. ನಿಯುಕ್ತಗೊಂಡಿರುವ ವ್ಯೂಹಾಕಾರದ ಆಯಕಟ್ಟಿನ ಜಾಗದಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ದೃಢತೆಯಿಂದ ನಿಂತಿರಬೇಕು. ಮತ್ತು ಯಾವುದೇ ವ್ಯೂಹಾದ್ವಾರದ ಮೂಲಕ ಆ ಶಿಖಂಡಿಯು ಸೈನ್ಯದಲ್ಲಿ ಪ್ರವೇಶಿಸಿ ಬಂದು ಭೀಷ್ಮ ಪಿತಾಮಹರ ಹತ್ತಿರ ಬರದಂತೆ ಸಂಪೂರ್ಣ ಎಚ್ಚರಿಕೆ ವಹಿಸಬೇಕು. ಇವರಿಗೆ ಬಂದ ಕೂಡಲೇ ಶಿಖಂಡಿಯನ್ನ ಹೊಡೆದು ಓಡಿಸಿ ಬಿಡುವುದಕ್ಕಾಗಿ ಎಲ್ಲಾ ಮಹಾರಥರು ಸಿದ್ಧರಾಗಿರಿ. ಒಂದು ವೇಳೆ ನೀವೆಲ್ಲರೂ ಶಿಖಂಡಿಯಿಂದ ಭೀಷ್ಮರನ್ನು ಪಾರು ಮಾಡಿದರೆ ಮತ್ತೆ ನಮಗೆ ಯಾವ ಪ್ರಕಾರದ ಭಯವಿಲ್ಲ. ಬೇರೆ ಬೇರೆ ಮಹಾರಥಿಕರನ್ನ ತೋರಿಸುವುದು ಭೀಷ್ಮ ಪಿತಾಮಹರಿಗೆ ಬಹಳ ಸುಲಭತರವಾಗಿದೆ. ನೀವೆಲ್ಲರೂ ಭೀಷ್ಮರನ್ನ ರಕ್ಷಣೆ ಮಾಡಿ ಅಂತೇಳಿ ಮಹಾರಥಿಕರಿಗೆ ಮಾತಾಡಿದ. ಯಾಕೆ ಗೊತ್ತಿಲ್ವಾ ದುರ್ಯೋಧನನಿಗೆ? 10,000 ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ನಡೆಸ್ತಕ್ಕಂಥ ಮಹಾನ್ ವ್ಯಕ್ತಿ ತನ್ನಂತ ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಿಲ್ವಾ? ಪ್ರಶ್ನೆ ಬರ್ಬೋದು, ಗೊತ್ತಿತ್ತು. ಆದ್ರೂ ಕಾರಣ ಏನಪ್ಪ? ಯಾಕೆ ಮಾತು? ಆ ದ್ರುಪದನ ಮಗಳು ಶಿಖಂಡಿರ, ಅವಳು ಸ್ತ್ರೀಯಾಗಿದ್ದು ನಂತರ ಪುರುಷ ಆಗಿದ್ದಾನೆ. ಈ ರೂಪದಲ್ಲಿ ಹುಟ್ಟಿದ ಅವರನ್ನ ನಾನೆಂದೂ ಕೊಲ್ಲೋದಿಲ್ಲ ಅಂತ ಹೇಳಿ ಭೀಷ್ಮ ಪಿತಾಮಹರಿಗಾಗ್ಲೇ ಏನು ಪ್ರತಿಜ್ಞೆ ಮಾಡಿದ. ಸ್ತ್ರೀ ಜಾತಿ ಮೇಲೆ ಮಹಾರಥರು ಯಾರು ಕೂಡ ಅಸ್ತ್ರಶಸ್ತ್ರ ಪ್ರಯೋಗ ಮಾಡೋದಿಲ್ಲ. ಅದಕ್ಕಾಗಿ ಅವ್ರು ಎದುರಿಗೆ ಬಂದ್ರೆ ಶಸ್ತ್ರ ಮಾಡೋದಿಲ್ಲ. ಈಗಾಗಲೇ ಮೊದಲು ಹೇಳಿದ್ದಾರೆ. ಅದರಿಂದ ಸೈನ್ಯವೆಲ್ಲ ಒಂದು ಕಡೆ ಹೇಳಿದ ನಂತರ ದುರ್ಯೋಧನ ಮೊದಲೇ ಎಲ್ಲ ಯೋಧರಿಗೆ ದುಶ್ವಾಸನ ಸಹಿತ ಎಲ್ರಿಗೂ ಎಚ್ಚರಿಕೊಡ್ತಾನೆ. ನೀವೆಲ್ಲ ಏನ್ ಮಾಡ್ಬೇಕು? ಎಲ್ಲರೂ ಕೂಡ ಇಲ್ಲಿಯೂ ಸಹ ಅದೇ ಭಯದ ಕಲ್ಪನೆ. ಅಂದ್ರೆ ಆ ಶಿಖಂಡಿ ಬಂದು ಎಲ್ಲಿ ಭೀಷ್ಮರನ್ನ ಅಸ್ತ್ರಶಸ್ತ್ರವನ್ನು ತ್ಯಾಗ ಮಾಡುವಂತೆ ಪರಿಸ್ಥಿತಿ ಉಂಟಾಗ್ತದೋ ಅನ್ನೋ ಭಯ ಇರ್ತದೆ. ಆ ಕಲ್ಪನೆಯಿಂದಲೇ ದುರ್ಯೋಧನ ತನ್ನ ಪಕ್ಷದ ಪ್ರಮುಖ ಮಹಾರಥಿಯಿಂದ ಒತ್ತಾಯಿಸ್ತಾನೆ ಅಂತ ಎಲ್ಲ ಕೂಡ ಎಲ್ಲೆಲ್ಲಿದ್ದೀರಿ ವಿವಾಹಕಾರವಾಗಿರ್ತಕ್ಕಂಥ ಆಯಕಟ್ಟಿನ ಜಾಗದಲ್ಲಿ ಎಲ್ಲರೂ ಕೂಡ ನಿಮ್ಮ ಸ್ಥಾನದಲ್ಲಿ ಅಲ್ಲೇ ಇರಿ, ಇಲ್ಲೂ ಆ ಕಡೆ ಕಲಿಬೇಡಿ. ಮತ್ತು ಯಾವುದೇ ವ್ಯೂಹದಾರದ ಮೂಲಕ ಶಿಖಂಡಿ ಒಂದ್ ವೇಳೆ ಸೈನ್ಯದ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಭೀಷ್ಮರ ಹತ್ತಿರ ಬರದಂಗೆ ಆ ಶಿಖಂಡಿಯನ್ನು ನೋಡ್ತಾ ಇರಿ, ಎಚ್ಚರಿಕೆ ವಹಿಸಬೇಕು. ಒಂದ್ ವೇಳೆ ಬಂದ್ರು ಅಂತಪ್ಪ ಅಂದ್ರೆ ಅಲ್ಲಿಂದ ಬಂದಿದ್ದು ಅಲ್ಲಿಂದ ಓಡಿಸಿದ್ದು. ಯಾಕೆ
ಒಂದ್ ವೇಳೆ ಒಬ್ಬ ಶಿಖಂಡಿ ಒಳಗಡೆ ಬರ್ದೇ ಇದ್ರೆ ಯಾರು ಭೀಷ್ಮಾಚಾರ್ಯರನ್ನ ಏನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಮಹಾರಥರೇ, ನೀವೆಲ್ಲ ಸಿದ್ಧವಾಗಿರಿ, ನಿಮ್ ಜಾಗದಲ್ಲಿ ಸ್ಥಿರವಾಗಿರಿ, ನೀವೆಲ್ಲ ಎಚ್ಚರಿಕೆಯಿಂದರಿ. ಶಿಖಂಡಿ ಯಾವ ಕಡೆಯಿಂದ ಬಂದ್ರೆ ಅವ್ರನ್ನ ಅಲ್ಲಿಂದ ಓಡಿಸಿ, ಅಲ್ಲಿಂದ ಹೊಡೆದು ಓಡಿಸಿ. ಒಂದ್ ವೇಳೆ ಶಿಖಂಡಿಯಿಂದ ಭೀಷ್ಮರನ್ನು ಪಾರ ಮಾಡಿದ್ರೆ ಮತ್ತೆ ನಮಗೆ ಇನ್ಯಾವ ಭಯ ಇಲ್ಲವೇ ಇಲ್ಲ. ಯಾಕೆ? ಬೇರೆ ಬೇರೆ ಮಹಾರಥಿಕರನ್ನ ಸೋಲಿಸ್ತಕ್ಕಂಥದ್ದು ಭೀಷ್ಮ ಪಿತಾಮಹರಿಗೆ ಅತ್ಯಂತ ಸುಲಭ, ಚಿಕ್ಕಂತ. ಅವರನ್ನ ಶಿಖಂಡಿಯಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಹಾಗಾಗಿ ನೀವು ಭೀಷ್ಮಾಚಾರ್ಯನ ಕಾಪಾಡಿ ಅನ್ನಲಿಕ್ಕೆ ಅಂತ ಅರ್ಥ ಇಲ್ಲ. ಶಿಖಂಡಿಯಿಂದ ಭೀಷ್ಮಾಚಾರ್ಯರಿಗೆ ತೊಂದರೆ ಇದೆ. ಹಾಗಾಗಿ ನೀವು ಭೀಷ್ಮರನ್ನ ಶಿಖಂಡಿಯಿಂದ ಕಾಪಾಡಿ. ಭೀಷ್ಮ ನಮ್ಮೆಲ್ಲರನ್ನ ಕಾಪಾಡ್ತಾನೆ ಮತ್ತು ನಮ್ಮ ಎದುರಾಳಿಗಳನ್ನ ಕೂಡ ಒಬ್ಬೊಬ್ಬರನ್ನ ಏನ್ ಮಾಡ್ಬೇಕು, ಭೀಷ್ಮ ಕೆಲಸ ಇಲ್ಲಿ ನೀವೆಲ್ಲರೂ ತಿಳಿಯ ಸಮಸ್ತ ಭಾರತದಲ್ಲಿ ನಿಮ್ಮ ಜಾಗವೆಂದುಕೊಂಡು ಈಶ್ವರನ ಹೊಡೆದಿಲ್ಲ. ವಿಶಾಲ ಬುದ್ಧಿ ಇರ್ತಕ್ಕಂಥ ವ್ಯಾಸ ಮಹರ್ಷಿ ವೇದಗಳಲ್ಲಿರ್ತಕ್ಕಂಥ ಗೂಢಾರ್ಥಗಳನ್ನ ಪ್ರಕಟ ಮಾಡ್ಲಿಕ್ಕಾಗಿ ಅನೇಕ ಪುರಾಣಗಳ ರಚನೆ ಮಾಡ್ತಾರೆ. ಪುರಾಣಗಳ ರಚನೆ ಇದೇ ಉದ್ದೇಶ. ಪುರಾಣಗಳ ರಚನೆಯ ಉದ್ದೇಶನೇ ವೇದದಲ್ಲಿರ್ತಕ್ಕಂಥ ಗೂಢಾರ್ಥಗಳನ್ನ ಪ್ರಕಟ ಮಾಡುವುದೇ ಮುಖ್ಯ ಉದ್ದೇಶ. ಸೂತ್ರಪ್ರಾಯವಾಗಿ ಸಿದ್ಧಾಂತ ರೂಪದಲ್ಲಿರ್ತಕ್ಕಂಥ ವೇದಗಳ ಅರ್ಥಗಳನ್ನ ದೃಷ್ಟಾಂತ ರೂಪದಿಂದ ಕಥೆಗಳ ರೂಪ ಪುರಾಣದಲ್ಲಿ ಪ್ರಕಟಿಸಿ ಅವನು ಪ್ರಪಂಚಕ್ಕೆ ಒಂದು ಮಹದುಪಕಾರ ಮಾಡಿದ್ದಾರೆ ವ್ಯಾಸ ಮಹರ್ಷಿಗಳು. ವೇದಗಳನ್ನ ವಿಸ್ತಾರ ಮಾಡೋದ್ರಿಂದಲೂ ಅವರಿಗೆ ವೇದ ವ್ಯಾಸನೆಂಬ ಬಿರುದುಗಳನ್ನು ಪ್ರಾಪ್ತವಾಯಿತು. ವ್ಯಾಸನೆಂದರೆ ವಿಸ್ತಾರವೆಂದರ್ಥ. ಈ ಪದ್ಧತಿಗೆ ಅಂತಾರೆ. ಇತಿಹಾಸದೊಂದಿಗೆ ಅದನ್ನು ಅನುಸರಿಸಿ ಆಧ್ಯಾತ್ಮಿಕ ಸಂಬಂಧಪಡಿಸಿ ವೇದವ್ಯಾಸರ ರಚನೆ ಇರ್ತಕ್ಕಂಥ ವೈಶಿಷ್ಟ್ಯ. ವ್ಯಾಸದೇವರ ರಚನೆಯಲ್ಲಿ ಮುಂದೆ ಕಥೆ, ಹಿಂದೆ ತತ್ವಾರ್ಥ ಇದು ಕಂಡು ಬರ್ತದೆ. ಕಥೆಗಳು ಹಳೆಯಿವೆ ಆಗಿದ್ದುಕೊಂಡು ಅವುಗಳ ಮರಿಯಲ್ಲಿ ಸರ್ವಕಾಲಕ್ಕೆ ಸಂಬಂಧಪಟ್ಟ ಧರ್ಮಗಳು ಚೆಲ್ಕೊಳ್ತವೆ. ವ್ಯಾಸದೇವರ ರಚನೆಯಲ್ಲಿ ಕಂಡುಬರ್ತಕ್ಕಂಥ ಕಥೆಗಳು ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ನಮ್ಮ ನಿರೀಕ್ಷೆಗಳೇ ಆಗಿವೆ. ಅವ್ರು ಬೇರೆ ಬೇರೆ ಆಗಿದೆ. ನಾನು ಹೇಳ್ತೇನೆ, ಮಹಾಭಾರತ ಅಂತಕ್ಕಂಥದ್ದು ಎಲ್ಲೋ ದ್ವಾಪರ ಯುಗದಲ್ಲಿ ನಡೆದು ಮುಗಿದೋಯ್ತು. ಇದು ಎಲ್ಲಾ ಕಾಲಕ್ಕೂ ನಡೀತಾ ಇರ್ತಕ್ಕಂಥ ಕತೆ, ನಮ್ಮ ನಿಮ್ಮ ಕತೆ, ಮುಂದೆ ಬರ್ತಕ್ಕಂಥ ಕತೆ. ಮಹಾಭಾರತ ಅಂತಕ್ಕಂಥ ಕೇವಲ ಪಾಂಡವ ಕೌರವರು ಮಾತ್ರ ಪಟ್ಟದ್ದು, ಸರ್ವಕಾಲಕ್ಕೂ ಅನ್ನಲ್ತವೆ ಈ ಮಹಾಭಾರತ ಅಂತಕ್ಕಂಥದ್ದು. ಆಮೇಲೆ ವಿಶಾಲ ವ್ಯಾಸ ಮಹರ್ಷಿಗಳು ವೇದದಲ್ಲಿರ್ತಕ್ಕಂತಹ ಅರ್ಥಗಳು, ವೇದವನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ಉತ್ತಮ, ಮಧ್ಯಮ, ಸಾಮಾನ್ಯ ಅಧಿಕಾರಿಗಳಿರ್ತಾರೆ. ಹಾಗಾಗಿ ಸಾಮಾನ್ಯ ಅಧಿಕಾರಿಗಳಿಗೆ ವೇದ ಅಧ್ಯಯನ ಸಾಧ್ಯ ಇಲ್ಲ. ಅದೇ ರೀತಿ ಸಂಸ್ಕೃತ ವಾಂಗ್ಮಯ, ವ್ಯಾಕರಣ, ತರ್ಕಶಾಸ್ತ್ರ ಇವೆಲ್ಲವನ್ನ ವೇದನೆ ಮಾಡ್ಲಿಕ್ಕೆ ವೇದ ಅಂಗ, ಆ ರಂಗಗಳು. ಚಂದ ಚಪಾದತು ವೇದಸ್ಯ ಹಸ್ತು ಕಲ್ಪೋತ ಪಠ್ಯತೆ ಜ್ಯೋತಿಷ ಮೈನಂ ಚಕ್ಷು ವಿರುತ್ತಂ ಶ್ರೋತ್ರ ಮುಚ್ಯತೆ ಶಿಕ್ಷಾ ಗ್ರಾಮ ವೇದಸ್ಯ ಮುಖಂ ವ್ಯಾಕರಣಂ ಸ್ಮೃತಂ. ಈ 6 ಅಂಗಗಳಿಂದ ಕೂಡಿರ್ತಕ್ಕಂಥದ್ದು ವೇದ. ಇವೆಲ್ಲವನ್ನ ತಿಳಿಯಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಸಾಮಾನ್ಯರಿಗೆ. ಹಾಗಾಗಿ ಸಾಮಾನ್ಯರು ಕೂಡ ಅರ್ಥ ಆಗ್ಲಿಕ್ಕಾಗಿ ವೇದಗಳಲ್ಲಿ ಪುರಾಣಗಳನ್ನ ರಚನೆ ಮಾಡ್ತಾರೆ ವ್ಯಾಸ ಮಹರ್ಷಿ. ಒಂದೇ ವೇದ ದ್ವಾಪರ ಯುಗದವರೆಗೂ, ಅಂತ್ಯದವರೆಗೂ ವೇದ ಒಂದೇ ಇರ್ತದೆ. ಮುಂದೆ ಕಲಿಯುಗದಲ್ಲಿ ಬರ್ತಕ್ಕಂಥ ಜನರ ಧೀಶಕ್ತಿ ಕಮ್ಮಿ ಆಗೋದ್ರಿಂದ, ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಕಷ್ಟ ಆಗೋದ್ರಿಂದ ವೇದ ವ್ಯಾಸ ಮಹರ್ಷಿಗಳನ್ನ ವಿಭಾಗ ಮಾಡ್ತಾರೆ, 4 ಭಾಗ ಮಾಡ್ತಾರೆ. ಅದನ್ನ ಋಗ್, ಯಜು, ಸಾಮ, ಅಥರ್ವಣ ಅಂತೇಳಿ 4 ಭಾಗವನ್ನು ಮಾಡಿ, ಅದರಲ್ಲಿ ಉಪನಿಷತ್ತುಗಳನ್ನ ಬೇರೆ ಮಾಡಿ ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಆ ಉಪಪುರಾಣಗಳನ್ನ
ಚಾತುರ್ಮಾಸ ವ್ರತ ಅಂತೀವಿ. ಇವೆಲ್ಲ ಕೂಡ ಅವ್ರು ಮಾಡಿದ್ದೇನೆ. ಯಾಕೆಂದ್ರೆ ತತ್ವವನ್ನ ತಿಳಿಸಬೇಕಾದ್ರೆ ನೇರವಾಗಿ ತಿಳಿಸಲಿಕ್ಕಾಗಲ್ಲ. ವೇದದ ಗೂಢಾರ್ಥಗಳನ್ನ ಸಾಮಾನ್ಯ ಅಧಿಕಾರಿಗೆ ಅರ್ಥ ಮಾಡಿಸಲಿಕ್ಕಾಗಿ ಪುರಾಣಗಳನ್ನ ರಚನೆ ಮಾಡ್ತಾರೆ. ಪುರಾಣಗಳ ರಚನೆ ಉದ್ದೇಶನೇ, ಯಾವುದೇ ಪುರಾಣ ತಗೊಳ್ಳಿ, ಅಲ್ಲೇ ಧರ್ಮದ ಉಪದೇಶ ಇರ್ತದೆ, ಉಪಾಸನೆ ಉಪದೇಶ ಇರ್ತದೆ, ಮತ್ತು ತತ್ವವನ್ನ ಕೂಡ ಉಪದೇಶ ಮಾಡ್ತಾರೆ. ತತ್ವವನ್ನ ತಿಳ್ಕೊಳ್ಳಿಕ್ಕಾಗಿ ಧರ್ಮದ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ತತ್ವವನ್ನು ತಿಳ್ಕೊಳ್ಬೇಕಾದ್ರೆ ಧರ್ಮಾಚರಣೆ ಮುಖ್ಯವಾಗಿರ್ತದೆ. ಧರ್ಮಾಚರಣೆ ಏನಿದೆ, ಉಪಾಸನೆ ಕೂಡ ಫಲ ಕೊಡೋದಿಲ್ಲ. ಯಾರಿಗೂ ಧರ್ಮಾಚರಣೆ ಇಲ್ಲ, ಉಪಾಸನೆ ಫಲ ಇರ್ತದೆ. ಯಾಕೆ? ಅಂತಃಕರಣ ಮಲಿವಾಗಿರ್ಬೇಕಾದ್ರೆ ನಾವು ಮಾಡ್ತಕ್ಕಂಥ ಉಪಾಸನೆ ಎಲ್ಲಿ ಫಲ ಕೊಡ್ತದೆ? ಹಾಗಾಗಿ ಉಪಾಸನೆಯ ಫಲ ಬರ್ಬೇಕಂದ್ರೆ ಮೊದಲು ಧರ್ಮಬದ್ಧವಾದ ಜೀವನ ವಿಧಾನ ಇರಬೇಕು. ಹಾಗಾಗಿ ಪುರಾಣಗಳಲ್ಲಿ ಧರ್ಮಗಳನ್ನ ಉಪದೇಶ ಮಾಡ್ತಾರೆ. ಮತ್ತು ಧರ್ಮ ಮತ್ತು ಉಪಾಸನೆ ಮತ್ತು ತತ್ವ, ಯಾವುದೇ ಪುರಾಣ ತಗೊಳ್ಳಿ, ಯಾವುದೇ ಪುರಾಣಗಳಲ್ಲಿ ಯಾವ ಪುರಾಣ ತಗೊಳ್ಳಿ, ದೇವಿ ಪುರಾಣ ಆಗಿರ್ಬೋದು, ಗಣೇಶ ಪುರಾಣ ಆಗಿರ್ಬೋದು, ಕಾರ್ತಿಕೇಯ ಪುರಾಣ, ಏನೆಲ್ಲ ಇರ್ಬೋದು, ಸ್ಕಂದ, ಏನೆಲ್ಲ ತಗೊಳ್ಳಿ, ಧರ್ಮೋಪದೇಶ ಇರ್ತದೆ ಮತ್ತು ಉಪಾಸನೆ ಇರ್ತದೆ ಮತ್ತು ತತ್ವ ಕೂಡ ಇರ್ತದೆ. ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ವೇದದ ಗೂಢಾರ್ಥವೇ ತತ್ವ. ಆ ತತ್ವವನ್ನ ಸಾಮಾನ್ಯ ಅಧಿಕಾರಿಗೆ ಹೇಳ್ಬೇಕಾದ್ರೆ ನೇರವಾಗಿ ಅರ್ಥ ಆಗೋದು. ಹಾಗಾಗಿ ಪುರಾಣದ ಮುಖಾಂತರ ಅದಕ್ಕೆ ಹೇಳ್ಕೊಂಡು ನಾವು ಗೂಢ ಜಿಜ್ಜಿಕಾ ನ್ಯಾಯ ಅಂತ. ಮಕ್ಕಳಿಗೆ ಔಷಧಿ ತಿನ್ನಿಸ್ಬೇಕಾದ್ರೆ ಔಷಧ ಕಹಿ, ಮಕ್ಕಳು ತಿನ್ನೋದಿಲ್ಲ, ಏನ್ ಮಾಡ್ತೀವಿ? ಜೇನುತುಪ್ಪವನ್ನು, ಬೆಲ್ಲವನ್ನು ಅವ್ರ ನಾಲಿಗೆ ಮೇಲೆ ತೋರ್ತಾರೆ. ಮೊದಲೆಲ್ಲ ಮಕ್ಕಳಿಗೆ ಔಷಧಿ ತಿನ್ನಿಸ್ಬೇಕಾದ್ರೆ ಔಷಧಿ ಕೊಡ್ತಾರೆ, ತುಂಬಾ ಕಹಿ ಇರ್ತದೆ. ನಾಲ್ಗೆ ಮೇಲೆ ಜೇನುತುಪ್ಪವನ್ನು ಅವ್ರು ಸವರ್ತಾರೆ, ಮಕ್ಕಳನ್ನ ಹಾಗೆ ಸವಿತಾರೆ. ಸವಿತಾ ಹಾಗೆ ಸ್ವಲ್ಪ ಔಷಧಿ ಹಾಕ್ಬಿಡ್ತಾರೆ. ಕಹಿಯನ್ನು ಒಳಗಾಗಿ ಮತ್ತೆ ಅದ್ರ ಮೇಲೆ ಜೇನುತುಪ್ಪ ಹಾಕ್ಬಿಡ್ತಾರೆ. ಅಂದ್ರೇನು? ಸಿಹಿಯ ಮಧ್ಯೆ ಕಹಿಯನ್ನ ಹೊಟ್ಟೆಗೆ ಸೇರ್ತಕ್ಕಂಥ ವಿಧಾನ. ಹಾಗೆ ವೇದದ ಗೂಢಾರ್ಥವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟು ಸುಲಭ ಅಲ್ಲ, ಕೇಳಲಿಕ್ಕೂ ಇಷ್ಟ ಕೂಡ ಆಗಲ್ಲ. ಹಾಗಾಗಿ ಅದನ್ನ ಕಥೆಯ ಮುಖಾಂತರ, ಕವನದ ಮುಖಾಂತರ, ಹಾಸ್ಯದ ಮುಖಾಂತರ ಹೇಳ್ತಾ ಮಧ್ಯ ಸತ್ಯವನ್ನ ಹಾಗೆ ಜೋಡಿಸಿ ಹೇಳ್ತಾರೆ. ಅಂದ್ರೆ ಇದರ ಮುಖಾಂತರ ಸತ್ಯ ಅಂತಕ್ಕಂಥವ್ರಿಗೆ ತಲುಪಲಿ. ಎಲ್ಲಾ ಜೀವರುಗಳ ಉದ್ಧಾರಕ್ಕಾಗಿ ವ್ಯಾಸಮಹರ್ಷಿ ಸಾಮಾನ್ಯ ಅಧಿಕಾರಿಗಳ ಉದ್ಧಾರಕ್ಕಾಗಿ ಪುರಾಣವನ್ನ ಕೂಡ ರಚನೆ ಮಾಡ್ತಾರೆ. ಅಷ್ಟಾದಶಿ ಪುರಾಣಗಳು, ಅದಕ್ಕೆ ಉಪಪುರಾಣಗಳು. ಇನ್ನು ಸೂತ್ರಪ್ರಾಯವಾಗಿ ಸಿದ್ಧಾಂತ ರೂಪಗಳ ವೇದಗಳ ಕೂಡ ದೃಷ್ಟಾಂತ ರೂಪದಲ್ಲಿ ಅನೇಕ ಕಥೆಗಳ ರೂಪದಿಂದ ಪುರಾಣಗಳಲ್ಲಿ ಎಷ್ಟೋ ಒಂದಲ್ಲ ಎರಡರ ಕಥೆ, ಎಷ್ಟೋ ವಿಧ ವಿಧಗಳಲ್ಲಿ ಈ ಪ್ರಪಂಚಕ್ಕೆ ಮಹದ್ ಉಪಕಾರ ಮಾಡಿರ್ತಾರೆ. ವೇದಗಳನ್ನ ವಿಸ್ತಾರ ಮಾಡೋದ್ರಿಂದ ಅವರಿಗೆ ವೇದ ವ್ಯಾಸ ಅಂತಕ್ಕಂಥ ಬಿರುದು ಕೂಡ ಸಾರ್ಥಕವಾಯಿತು. ವ್ಯಾಸ ಅಂತಂದ್ರೆ ವಿಸ್ತಾರ. ಈ ಪದ್ಧತಿಗೆ ಶಾಸ್ತ್ರದಲ್ಲಿ ಸಮಾಸ ವ್ಯಾಸ ಪದ್ಧತಿ ಅಂತ ಒಂದು ಪದ್ಧತಿ ಇದೆ. ಇದರೊಂದಿಗೆ ಇತಿಹಾಸದೊಂದಿಗೆ ಅದನ್ನನುಸರಿಸಿ ಆಧ್ಯಾತ್ಮಿಕ ಅರ್ಥಗಳನ್ನ ಸಂಬಂಧಪಡಿಸಿ ತೋರಿಸ್ತಕ್ಕಂಥದ್ದು ವ್ಯಾಸದೇವನ ರಚನೆಯಲ್ಲಿರತಕ್ಕಂಥ ವೈಶಿಷ್ಟ್ಯ. ಇತಿಹಾಸದೊಂದಿಗೆ, ಪುರಾಣಗಳೊಂದಿಗೆ ಅಥವಾ ಕಥೆಯೊಂದಿಗೆ ರಚನೆ ಮಾಡ್ತಾ ಅವರ ರಚನೆಯಲ್ಲಿ ನೋಡಿ ಇತಿಹಾಸವನ್ನು ಅನುಸರಿಸಿ ಆಧ್ಯಾತ್ಮಿಕ ಅರ್ಥಗಳು, ತತ್ವವನ್ನು ಬೋಧಿಸ್ತಕ್ಕಂಥ ವೇದವ್ಯಾಸನ ರಚನೆ ಇರ್ತಕ್ಕಂಥ ವೈಶಿಷ್ಟ್ಯ. ವೇದವ್ಯಾಸನ ರಚನೆಯಲ್ಲಿ ಮುಂದೆ ಕಥೆ, ಹಿಂದೆ ತತ್ವಾರ್ಥ, ಒಂದು ಕಥೆ ಇರ್ತದೆ, ಅದರೊಳಗೆ ಒಂದು ಗೂಢ ರಹಸ್ಯ ಅಡಗಿರುತ್ತೆ. ಅಂದ್ರೆ ಜೀವಿಗಳ ಶ್ರೇಯಸ್ಸನ್ನ ಬಯಸ್ತಕ್ಕಂಥ ಒಂದು ತತ್ವ ಅಡಗಿರ್ತದೆ. ಅದರಲ್ಲಿ ಮೊದಲು ಕಥೆ ಇರ್ತದೆ,
ನಂತರ ಅದರ ಒಳಗೆ ತತ್ವ ಕೂಡ ಇರ್ತದೆ. ಇದು ಎಲ್ಲಾ ಕಡೆ ಕಂಡು ಬರ್ತದೆ ನಮ್ಗೆ. ನೀವು ಅಷ್ಟಾದಶ ಪುರಾಣ ಯಾವ ತಗೊಳ್ಳಿ, ಕಥೆಗಳು ಹಳೆ ಇವೆ. ಕಥೆ ಹಳೆಯಾಗಿದ್ರು ಕೂಡ ಅವುಗಳಲ್ಲಿ ಅದರ ಮರೆಯಲ್ಲಿ ಎಲ್ಲಾ ಕಾಲಕ್ಕೆ ಸಂಬಂಧಪಟ್ಟಂತ ಧರ್ಮಗಳು ಜೋಡಿಸಲ್ಪಟ್ಟಿರ್ತವೆ. ಕಥೆ ಹಳೆದಾಗಿರ್ಬೋದು, ಅದರ ಮರೆಯಲ್ಲೇ ಇರ್ತದೆ. ಎಲ್ಲಾ ಕಾಲಕ್ಕೆ ಸರ್ವಕಾಲಿಕ ಸತ್ಯಗಳು ಹಳೆಗಿರ್ತವೆ, ಧರ್ಮಗಳಾಗಿರ್ತವೆ. ವೇದವ್ಯಾಸರ ರಚನೆಯಲ್ಲಿ ಕಂಡು ಬರ್ತಕ್ಕಂಥ ಕಥೆಗಳು ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ಯಾರ ಕಥೆಗಳು? ನಮ್ಮ ನಿಮ್ಮ ಕಥೆಗಳು. ವೇದವ್ಯಾಸರ ಕಥೆಗಳು ಅದು ಯಾರ್ದೋ ಕಥೆ ಅಂತ ನಮ್ಗೆ ತೋರಿಸ್ತಾರೆ. ವಾಸ್ತವವಾಗಿ ಯಾರ್ದೋ ಕಥೆ ಅಲ್ಲ, ಅದು ನಮ್ಮ ನಿಮ್ಮದೇ ಕಥೆಗಳು. ಅವರ ಹೆಸರು ಹೇಳ್ತೀವಿ. ಎ ಎಂಬ ವ್ಯಕ್ತಿ ಇದ್ದ, ಡಿ ಎಂಬ ವ್ಯಕ್ತಿ ಇದ್ದ, ಸಿ ಎಂಬ ವ್ಯಕ್ತಿ ಇದ್ದ, ಡಿ ಎಂಬ ವ್ಯಕ್ತಿ 3 ಜೊತೆ ಸ್ನೇಹ ಆಯ್ತು ಹೇಳ್ತಾರೆ. ಆದ್ರೆ ABC ಯಾರು ನಾವೇ. ಹಾಗಾಗಿ ದುರ್ಯೋಧನ ಇದ್ದ, ಧರ್ಮರಾಜ ಇದ್ದ, ಹರಿಶ್ಚಂದ್ರ ಇದ್ದ, ನಲ ಮಹಾರಾಜ್ ಯಾರು? ನಮ್ಮದೇ ಸ್ಟೋರಿ. ಹಾಗಾಗಿ ಅವ್ರ ಜೀವನದಲ್ಲಿ ನಡೆದ ಘಟನೆಗಳು, ನಮ್ಮ ಜೀವನದಲ್ಲಿ ನಡೆದ ಘಟನೆಗಳು, ಆ ಘಟನೆಗಳು ನಡೆದಾಗ ಅವ್ರ ಹೆಂಗ್ ನಡ್ಕೊಂಡು ನಾವ್ ಹೆಂಗ್ ನಡ್ಕೋಬೇಕು. ಹಾಗಾಗಿ ಕತೆ ಹೆಸರಿಗೆ ಅವ್ರದ್ದು, ವಾಸ್ತವವಾಗಿ ಹೆಸರು ಅದು ಕತೆ ಅಲ್ಲ, ನಮಗೆ ಸಂಬಂಧಪಟ್ಟ ಕತೆ ಅದು. ಹಾಗಾಗಿ ಪ್ರತ್ಯಕ್ಷವಾಗಿ ಇವೆಲ್ಲ ವಿಷಯಗಳು ನಮ್ಗೆ ಅಲ್ಲದೆ ಇದ್ರು ಪರೋಕ್ಷವಾಗಿ ಅವು ನಮ್ಮ ಕಥೆಗಳೇ, ಅವು ಬೇರೆ ಕಥೆ ಅಲ್ಲ. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಕೌರವ ಪಾಂಡವರು ಆಸುರಿ ದೈವಿ ಜಾತಿ ಸಂಪತ್ತುಗಳಿಗೆ ಪ್ರತೀಕಗಳು. ಮಹಾಭಾರತದಲ್ಲಿ ಕಂಡು ಬರ್ತಕ್ಕಂಥ ಕೌರವರು ಪಾಂಡವರು ಏನಪ್ಪ ಅಂದ್ರೆ ಆಸುರಿ ಸಂಪತ್ತು ಮತ್ತು ದೈವಿ ಸಂಪತ್ತುಗಳಿಗೆ ಪ್ರತೀಕಗಳು. ಪಾಂಡವರು ದೈವಿ ಸಂಪತ್ತಿಗೆ ಪ್ರತೀಕವಾದ್ರೆ ಕೌರವರು ಆಸುರಿ ಸಂಪತ್ತಿಗೆ ಪ್ರತೀಕ. ಅದೇ ರೀತಿ ರಾಮಾಯಣದಲ್ಲಿ ಕಂಡು ಬರ್ತಕ್ಕಂಥ ರಾವಣರ ಯುದ್ಧ ಕೂಡ ಭಾಗವತ ಮಹಾಪುರಾಣ ಸಹ ಹೆಜ್ಜೆ ಕೂಡ ಅಂತರಾರ್ಥಗಳನ್ನು ತುಂಬಿಕೊಂಡಿದೆ. ಭಗವದ್ಗೀತೆಯಲ್ಲೂ ಸಹ ಇದೇ ಪದ್ಧತಿಯನ್ನ ಅನುಸರಿಸಿದೆ ಎಂದು ಭಗವದ್ಗೀತೆಯ ಅರ್ಥವನ್ನು ಬರೆದ ವ್ಯಾಖ್ಯಾನಕಾರರು ನಮಗಿಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನ ಬಹುಶಃ ನಾಳೆ ಗುರುಪೂರ್ಣಿಮೆ ಅಂಗವಾಗಿ ಕಾರ್ಯಕ್ರಮ ಇದೆ. ನಾಳೆ ಬಿಟ್ಟುವ ಹಿಂದೆ ಯಾವಾಗ ಅನ್ನೋದನ್ನ ಹೇಳ್ತೀನಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಸಹನಾ ಹೋತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೂತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿನ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ನಮಸ್ತೆ ಗುರುವೆ. ಶರಣ ಗುರುವೆ. ಶರಣ ತಂದೆ. ನಮಸ್ತೆ. ಎಲ್ಲರಿಗೂ ನಮಸ್ತೆ.